ಕೀರ್ತನೆ 112 6ನೇ ವಚನ. ಕೀರ್ತನೆ 112:6. ಅವನು ಎಂದು ಕದಲುವುದಿಲ್ಲ, ನೀತಿವಂತನು ಯಾವಾಗಲೂ ನೆನೆಸುವರು. ಓಕೆ, ಅವನು ಎಂದು ಕದಲುವುದಿಲ್ಲ, ನೀತಿವಂತನು ಯಾವಾಗಲೂ ನೆನೆಸುವರು. ಇದು ಕನ್ನಡ ಭಾಷಾಂತರದಲ್ಲಿ ಹೀಗೆ ಇದೆ. ಬೇರೆ ಟ್ರಾನ್ಸ್ಲೇಷನಲ್ಲಿ ತಮಿಳ್ ಭಾಷಾಂತರದಲ್ಲಿ ಹೇಗಿದೆ ಅಂದರೆ, ಅವನ ಹೊಗಳಿಕೆ ನೆಲೆಯಾಗಿರುತ್ತದೆ ಎಂದು ಬಂದಿದೆ. ಅವನ ಹೊಗಳಿಕೆ, ದ ಗ್ಲೋರಿ ಆಫ್ ದ ರೈಚಸ್ನೆಸ್ ಆಲ್ವೇಸ್ ರಿಮೆಂಬರ್ಸ್ ಅಂತ ಬಂದಿದೆ. ಇಂಗ್ಲೀಷ್ ಭಾಷಾಂತರದಲ್ಲಿ ಹೆಂಗೆ ಬಂದಿದೆ? ಆಲ್ವೇಸ್ ದೇ ವಿಲ್ ಬಿ ರಿಮೆಂಬರ್ ಫಾರ್ ಎವರ್. ಯಾವಾಗಲೇ ಅವನು ನೆನಪಿಗೆ ತರಲ್ಪಟ್ಟಿದೆ. ಆದರೆ ತಮಿಳ್ ಭಾಷಾಂತರದಲ್ಲಿ ಹೇಗಿದೆ ಅಂದರೆ, இருப்பான் நீதிமான் நித்திய கீர்த்தி உள்ளவன். இட் மீன் ஆஃப் தட் he always glorifying. ಇಟ್ಸ್ ಮೀನ್ ಆಫ್ ಅವನು ಯಾವಾಗಲೇ ಹೊಗಳಿಕೆಯಲ್ಲಿ ಇರ್ತಾನೆ. ಕೀರ್ತಿ ಎಂಬ ವಾಕ್ಯಕ್ಕರ್ಥ ಒಬ್ಬನು ಮಾಡುವ ಕಾರ್ಯದಿಂದ ಅವನಿಗೆ ಬರುವಂಥ ಹೊಗಳಿಕೆ. ನೋಡ್ರಿ, ಇವಾಗ ಯಾರಾದರೂ ಒಬ್ರು ಒಳ್ಳೆ ಮನುಷ್ಯದ ಅನ್ಸ್ಕೊಳ್ರಿ, ಅವನ ಪರವಾಗಿ ಜನರು ಇನ್ನೊಬ್ರಿಗೆ ಏನು ಮಾಡ್ತಾರೆ? ತಿಳಿಸ್ತಾರೆ. ಗೊತ್ತಾ ಅವ್ನು ತುಂಬ ಒಳ್ಳೆಯವನು, ಅವ್ರಿಗೆ ಗೊತ್ತರ ಅವ್ರು ತುಂಬ ಒಳ್ಳೆಯವರು, ಅವ್ರು ಹೀಗೆ ಮಾಡಿದ್ದಾರೆ, ಅವ್ರು ಹಾಗೆ ಮಾಡಿದ್ದಾರೆ, ಅವ್ರ ಬಳಿಗೆ ನೀವು ಹೋಗಿ ಏನಾದರೂ ಕೇಳಿದರೆ ಅವ್ರು ನಿಮಗೆ ಚೆನ್ನಾಗಿ ಮಾಡಿಕೊಡ್ತಾರೆ. ಇದು ಅವರ ಕೀರ್ತಿ, ಅಂದರೆ ಅವ್ರಿಗಿರುವ ಒಂದು ಹೊಗಳಿಕೆ. ಅದೇ ವಾಕ್ಯದಲ್ಲಿದೆ, ಅವನು ಎಂದೆಂದಿಗೂ ಕದಲುವುದಿಲ್ಲ, ಅವನ ಹೊಗಳಿಕೆ ಯಾವಾಗಲೇ ನಿಲ್ಲುತ್ತದೆ. ಅದರ್ಥ. ಅಲ್ಲೇಲೂಯಾ, ಅಲ್ಲೇಲೂಯಾ. ಇದು ಯಾರನ್ನು ಕುರಿತು ಅವ್ರು ಹೇಳುತ್ತಾರೆ? ನೀತಿವಂತರನ್ನು ಕುರಿತು ಹೇಳುತ್ತಾರೆ. ನಾನು ನಿನ್ನೆ ಪ್ರಾರ್ಥನೆ ಮಾಡಿದೆ, ಆವಾಗ ನನಗೆ ಈ ವಾಕ್ಯ ಬಂದಿತ್ತು. ನೀತಿಮಾನ್ ನಿತ್ಯ ಕೀರ್ತಿ ಉಳ್ಳವನ್. ಆ್ಯಕ್ಚುಲಿ ನಾನು ಅದು ವಾಕ್ಯದಲ್ಲಿ ನೋಡಿದ್ದೀವಿ, ಆದರೂ ನನಗೆ ಶಾಕ್ ಆಯಿತು. ಸರಿ, ಈ ವಾಕ್ಯ ಎಲ್ಲಿದೆ ಅಂದರೆ ಕೀರ್ತನೆ 112:6 ನೀತಿವಂತನು ಹೊಗಳಿಕೆ ಯಾವಾಗಲೇ ನೆಲೆಯಾಗಿ ನಿಲ್ಲುತ್ತದೆ. ಅಲ್ಲೇಲೂಯಾ. ಪಕ್ಕದವರು ಕೈ ಕೊಟ್ಟು ಹೇಳ್ರಿ, ನಿನ್ನ ಹೊಗಳಿಕೆ ಯಾವಾಗ ನಿಲ್ಲುತ್ತದೆ. ಆಮೇಲೆ ಅವ್ರೇನು ಹೇಳ್ತಾರೆ? ಅವನು ಎಂದೆಂದಿಗೂ ಕದಲುವುದೇ ಇಲ್ಲ. ಲಿಸನ್, ಅದು ಟೋಟಲ್ ಬುಕ್ಸ್ ಓದುವಾಗ ಚೆನ್ನಾಗಿರುತ್ತದೆ. ಅದು ಓದಿ ನಾವು ಧ್ಯಾನ ಮಾಡೋಣ. ಅದು ಓದಿ ಪೂರ್ತಿ ಓದಿ. ಯಾಹುವಿಗೆ ಸ್ತೋತ್ರ. ಆಮೆನ್. ಸರಿ, ಅಲ್ಲೇಲೂಯಾ. ಇದರಲ್ಲಿ ನೀತಿವಂತನನ್ನು ಕುರಿತು 7 ಆಶೀರ್ವಾದ ಇದೆ. ಎಷ್ಟು ಆಶೀರ್ವಾದ ಇದೆ? 7 ಕೈಂಡ್ ಆಫ್ ಬ್ಲೆಸ್ಸಿಂಗ್. ಓಕೆ, ಆದರೆ ನೀತಿವಂತನು ಯಾರು? ಫಸ್ಟ್ ಅರ್ಥ ಮಾಡ್ಕೋಬೇಕು. ನೀತಿವಂತನು ಯಾರು ಅಂದರೆ, ನೀತಿವಂತನಿಗೆ ಇರುವ ಆಶೀರ್ವಾದ ಇವತ್ತು ಧ್ಯಾನ. ಹೂ ಆರ್ ದ ರೈಚಸ್? ವಾಟ್ ಈಸ್ ದ ಬ್ಲೆಸ್ಸಿಂಗ್ ಆಫ್ ದ ರೈಚಸ್? ನೀತಿವಂತನು ಯಾರು? ನೀತಿವಂತನಿಗಿರುವ ಆಶೀರ್ವಾದಗಳು. ದೇವರು ಅದು ನಮಗೆ ದಯಪಾಲಿಸಿದ್ದಾರೆ. ದೇವರ ಇಷ್ಟವು ಅದುವೇ. ಅಲ್ಲೇಲೂಯಾ. ಓಕೆ,
ಆದ್ದರಿಂದ ಫಸ್ಟ್ ನೀತಿವಂತನು ಯಾರು ಎಂದು ನಾವು ಅರ್ಥ ಮಾಡಿಕೊಂಡು ಆಮೇಲೆ ನೀತಿವಂತವನಿಗೆ ಇರುವ ಆಶೀರ್ವಾದದಲ್ಲಿ ನಾವು ತುಂಬಲ್ಪಡಬೇಕು. ಓಕೆ, ಫಸ್ಟ್ ಕಾರ್ಯ ಹೋದ್ರಿ 1ನೇ ವಚನದಲ್ಲಿ ಇದೆ. ಹ್ಮ್ 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 2-3. ಆಮೆನ್, ಹಲ್ಲೆಲೂಯ. ಅವ್ರು ಹೇಳ್ತಾರೆ ನೋಡ್ರಿ, ಅವನ ಸಂತಾನವು ಲೋಕದಲ್ಲಿ ಬಲಿಷ್ಠವಾಗುವುದು, ನೀತಿವಂತನ ವಂಶವು ಶುಭ ಹೊಂದುವುದು. ಓಕೆ, ಆಕ್ಚುಲಿ ದೇವರಿಗೆ ಭಯಪಡುವ ಜನರಿಗೆ ಹೆಸರೇನು? ದೇವರಿಗೆ ಭಯಪಡುವ ಜನರ ಹೆಸರೇನು? ನೀತಿವಂತರು. ಹಲ್ಲೆಲೂಯ. ಅಂದರೆ ಅಪ್ಪ ನೀತಿವಂತನು ಯಾರು ಎಂದು ಕೇಳುವಾಗ, ನೀತಿವಂತನು ದೇವರಿಗೆ ಭಯಪಡುವವನು. ದೇವರಿಗೆ ಭಯಪಡುವವರನ್ನು ದೇವರು ಹೇಗೆ ಹೇಳುತ್ತಾರೆ? ನೀತಿವಂತರೆಂದು ಹೇಳುತ್ತಾರೆ. ಆದುದರಿಂದ ದೇವರಿಗೆ ಭಯಪಟ್ಟು ಆತನ ಆಜ್ಞೆಯಲ್ಲಿ ಇಷ್ಟಪಡುವವನು, ಇಲ್ಲಾಂದರೆ ಆತನ ಆಜ್ಞೆದಂತೆ ನಡೆಯುವವನು ಧನ್ಯನು. ಅವನು ಯಾರು? ನೀತಿವಂತನು. ಅವನ ಸಂತಾನವು, ಅವನ ಕುಟುಂಬವು ಭೂಮಿಯಲ್ಲಿ ಆಶೀರ್ವಾದವಾಗಿರುತ್ತದೆ. ಹಲ್ಲೆಲೂಯ. ನೋಡ್ರಿ, ನೀತಿವಂತರೆಂಬ ಹೆಸರಿರುವವನಲ್ಲ, ಯೇಸು ಸ್ವಾಮಿಯನ್ನು ಕೊಂಡಿದವರಲ್ಲ, ಇಲ್ಲಾದರೆ ಚರ್ಚಲ್ಲಿ ಇರುವವರಲ್ಲ, ದೇವರ ಅಭಿಷೇಕ ಹೊಂದಿರೋರಲ್ಲ, ನೀತಿವಂತನಾಗಿ ಜೀವಿಸುವವರು. ಅಂದರೆ ಇದೆಲ್ಲ ನಮಗೆ ಅವಶ್ಯ. ಏದು ಅವಶ್ಯ? ರಕ್ಷಣೆ ಅವಶ್ಯ, ದೀಕ್ಷಾಸ್ನಾನ ಅವಶ್ಯ, ಸಭೆ ಅವಶ್ಯ, ದೇವರ ಅಭಿಷೇಕ ಅವಶ್ಯ. ಇದೆಲ್ಲ ನಮ್ಮನ್ನು ನೀತಿವಂತರಾಗಿ ನಿಲ್ಲಿಸುವುದಕ್ಕೆ. ಹಲ್ಲೆಲೂಯ, ಹಲ್ಲೆಲೂಯ. ಆದುದರಿಂದ ನಮ್ಮನ್ನು ನೀತಿವಂತನಾಗಿ ಮಾರ್ಪಡಿಸುವುದಕ್ಕಾಗಿ ದೇವರ ರಕ್ತ ಸುರಿಸಲ್ಪಟ್ಟಿದೆ. ನಮ್ಮನ್ನು ನೀತಿವಂತರಾಗಿ ಮಾರ್ಪಡಿಸುವುದಕ್ಕೆ ದೇವರು ಪರಿಶುದ್ಧಾತ್ಮನಾದ ದೇವರು ನಮಗೆ ಕಳಿಸಿದ್ದಾನೆ. ಹಲ್ಲೆಲೂಯ. ನಮ್ಮನ್ನು ನೀತಿವಂತನಾಗಿ ಮಾರ್ಪಡಿಸುವುದಕ್ಕೆ ದೇವರು ದೀಕ್ಷಾಸ್ನಾನ ಎಂಬ ನೀರಿನಲ್ಲಿ ಮುಳುಗಿ ಎದ್ದೇಳುವಂಥ ಕೃಪೆಯನ್ನು ಕೊಟ್ಟಿದ್ದಾರೆ. ಇದೆಲ್ಲ ಏನಕ್ಕೋಸ್ಕರ ಅಂದರೆ ನೀತಿವಂತರಾಗುವಂಥ ನಿರ್ಣಯದಲ್ಲಿ ಬರುವುದಕ್ಕೆ. ಓಕೆ, ಆದರೆ ನೀತಿವಂತರು ಆದ ಮೇಲೆ ನೀತಿವಂತನು ನೀತಿಯಲ್ಲಿ ನಡೆಯಬೇಕು. ಅವ್ರು ಕೇಳ್ತಾರಲ್ಲ, ಯೆಶಾಯ ಪುಸ್ತಕದಲ್ಲಿ ಓದುವಾಗ, ನೀತಿವಂತನು ತಪ್ಪು ಮಾಡುವಾಗ ಅವನು ಮಾಡಿದ ಎಲ್ಲ ನೀತಿ ಏನಾಗುತ್ತೆ? ಮರೆತು ಹೋಗುತ್ತದೆ. ಅರ್ಥ ಆಯ್ತಾ? ಅಂದರೆ ನೀತಿವಂತನು ಯಾರು? ದೇವರಿಗೆ ಭಯಪಡುವವನು. ನೀತಿವಂತನು ಯಾರು? ದೇವರ ಆಜ್ಞೆಯಲ್ಲಿ ನಡೆಯುವವನು. ಅವನನ್ನು ನೋಡಿ ಹೇಳ್ತಾರೆ, ಅವನಿಗೆ ಆಶೀರ್ವಾದ ಶುಭವಾಗಿರುತ್ತದೆ. ಆದರೆ ನಮ್ಮ ಆಶೀರ್ವಾದದ ಬಾಧ್ಯತೆ ಎಲ್ಲಿದೆ ಅಂದರೆ, ನಮ್ಮ ಜೀವನದಲ್ಲಿ ದೇವರು ಇಟ್ಟಿದ್ದಾರೆ. ಎಲ್ಲಿಟ್ಟಿದ್ದಾರೆ? ಜೀವನದಲ್ಲಿ. ನಾವು ಕರೆಯಲ್ಪಟ್ಟಿದ್ದು ನೀತಿವಂತರಾಗಿ, ಅಭಿಷೇಕ ಮಾಡಲ್ಪಟ್ಟಿದ್ದು ನೀತಿವಂತರಾಗಿ. ದೀಕ್ಷಾಸ್ನಾನ ತಗೊಂಡಿದ್ದ ಮೇಲೆ ದೇವರು ನಮಗೆ ಒಂದು ಮುದ್ರೆ ಕೊಡ್ತಾರೆ. ಏನೆಂದು? ನೀತಿವಂತರೆಂಬ ನಿರ್ಣಯ ಆಗುವಂಥ ಮುದ್ರೆ ಕೊಡ್ತಾರೆ. ನಮ್ಮ ಮೇಲೆ ಮುದ್ರೆ ಇದೆ, ಇದೆಲ್ಲ ನಿಜ. ಆದರೆ ನಮ್ಮ ಆಶೀರ್ವಾದದ ರಹಸ್ಯ ಎಲ್ಲಿದೆ ಅಂದರೆ ನಮ್ಮ ಜೀವನದಲ್ಲಿ ಇದೆ. ಹಲ್ಲೆಲೂಯ. ನೀತಿವಂತರಾದ ನಾವುಗಳು ನೀತಿವಂತರಾಗಿ ಜೀವಿಸುವಾಗ ನೀತಿವಂತನಿಗಿರುವ ಸಕಲ ಆಶೀರ್ವಾದ ನಮ್ಮಲ್ಲಿ ನಿಲ್ಲುತ್ತದೆ. ಹಲ್ಲೆಲೂಯ. ಅದಕ್ಕೆ ಅವ್ರು ಹೇಳ್ತಾರೆ, ಅವನು ಎಂದೆಂದಿಗೂ ಕದಲುವುದಿಲ್ಲ, ಅಲ್ಲಾಡುವುದಿಲ್ಲ. ಅದರ್ಥ, ಎಂದೆಂದಿಗೂ ಅವನು ಕದಲುವುದಿಲ್ಲ, ಅಲ್ಲಾಡುವುದಿಲ್ಲ. ಆದರೆ ರಕ್ಷಣೆ ಹೊಂದಿದ ಮೇಲೆ, ದೇವರ ಮಕ್ಕಳಾದ ಮೇಲೆ ಯಾಕೆ ನಾವು ಕದಲುತ್ತೇವೆ, ನಾವು ಅಲ್ಲಾಡುತ್ತೇವೆ? ದಿಗ್ಭ್ರಮೆ ನಮಗೆ ಬರುತ್ತಲ್ಲ. ಬಟ್ ವಿ ಆರ್ ಕ್ರೈಸ್ಟ್. ಆದರೆ ನಮಗೇನಿದೆ? ಈ ಥರ ಅನುಭವಗಳಿದೆ. ಆದರೆ ವಾಕ್ಯ ಹೇಳುತ್ತದೆ, ನೀತಿವಂತನು ಅವನು ಎಂದೆಂದಿಗೂ ಕದಲುವುದಿಲ್ಲ. ಇಲ್ಲ, ಇನ್ನೊಂದು ವಾಕ್ಯದಲ್ಲಿ, ಅದು 7ನೇ ವಚನದಲ್ಲಿ ಇದೋ ಒಂದು ಆಶೀರ್ವಾದ ಇದೆ ನೋಡ್ರಿ. ಕೆಟ್ಟ ಸುದ್ದಿಯ ಭಯ ಇರುವುದೇ ಇಲ್ಲ. ಅಂದರೆ ಕೆಟ್ಟ ಸುದ್ದಿ ಅವನು ಕೇಳಿದರು, ಅವನು ನೀತಿವಂತನಾಗಿರುವುದರಿಂದ ಅವನಿಗೆ ಭಯ ಇರುವುದೇ ಇಲ್ಲ. ಆದರೆ ನಾವು ದೇವರ ಮಕ್ಕಳು, ನಮಗೆ ಕೆಟ್ಟ ಸ್ತುತಿ ಬರುವಾಗ ಏನಾಗುತ್ತೆ? ಭಯ ಬರುತ್ತೆ. ಕರೆಕ್ಟಾ? ಎಷ್ಟು ಜನಕ್ಕೆ ನಿಜವಾಗ್ಲೂ ಭಯ ಬರುತ್ತೆ? ಬಂದೇ ಬರುತ್ತೆ. ಸಿ, ಯು ಅಂಡರ್ಸ್ಟ್ಯಾಂಡ್? ಯಾಕೆ ಭಯ ಬರುತ್ತದೆ ಅಂದರೆ, ನಾವು ನಮ್ಮ ಹೃದಯವನ್ನು ದೇವರ ಮೇಲೆ ಇಡುವ ನಂಬಿಕೆಯಲ್ಲಿ, ಇಲ್ಲ ದೇವರು ಇಷ್ಟಪಡುವ ಜೀವನದಲ್ಲಿ ನಿಲ್ಲದೆ ಇರುವುದರಿಂದ. ನಮ್ಮಲ್ಲಿ ಕೊರತೆ ಇರುವಾಗ, ನಮ್ಮಲ್ಲಿ ಬಲಹೀನ ಇರುವಾಗ ನಮಗೇನಿರುತ್ತೆ? ಭಯ ಇರುತ್ತೆ. ನಮ್ಮಲ್ಲಿ ನಂಬಿಕೆ ಇರುವಾಗ, ನಮ್ಮಲ್ಲಿ ಪರಿಶುದ್ಧ ಇರುವಾಗ ನಮಗೇನಿರುತ್ತೆ? ಧೈರ್ಯ ಇರುತ್ತೆ.
ಇದ ರಹಸ್ಯ. ಧೈರ್ಯವಾಗಿ ಮುಂದೆ ನಿಲ್ಲುವವನ ಹೃದಯದಲ್ಲಿ ಯಾವ ಕಲಿಬಿಲಿ, ಯಾವ ಕೊಳೆ ಇರುವುದಿಲ್ಲ. ಆದರೆ ಭಯದಿಂದ ಮುಂದೆ ಬರುವುದಕ್ಕೆ ಯೋಚಿಸುವವನಿಗೇನಿದೆ, ಅವನಲ್ಲಿ ಏನು ಕೊರತೆ ಕಂಡು ಬರುತ್ತದೆ. ಅದೇ ಅವ್ರು ಹೇಳ್ತಾರೆ, ನೀತಿವಂತನು ಯಾವ ಸ್ತುತಿ, ಕೆಟ್ಟ ಸ್ತುತಿಯನ್ನು ಕೇಳಿದ್ರು ಅವನಿಗೆ ಭಯ ಬರುವುದಿಲ್ಲ. ಕಾರಣ ಅವನು ಯಾರು? ದೇವರ ಮಾರ್ಗದಲ್ಲಿ ನಡೆಯುವ, ಕರ್ತರಿಗೆ ಭಯಪಡುವಂಥ ಮನುಷ್ಯನು. ಹಲ್ಲೆಲೂಯಾ. ಆದ್ದರಿಂದ ದೇವರು ನೀತಿವಂತನ ಆಶೀರ್ವಾದಕ್ಕೆ ಸಕಲವೂ ಇಟ್ಟಿದ್ದರು. ನೀತಿವಂತನಿಗೆ ನಿಬಂಧನೆ ಕೊಟ್ಟಿದ್ದಾರೆ. ಯಾವಾಗ? ನೀವು ದೇವರಿಗೆ ಭಯಪಡುವಾಗ, ನೀವು ದೇವರ ಮಾರ್ಗದಲ್ಲಿ ನಿಲ್ಲುವಾಗ ದೇವರ ಆಶೀರ್ವಾದ ನಮ್ಮ ಮೇಲೆ ಫಲಿಸುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ನಾವು ದೇವರ ಆಶೀರ್ವಾದದ ಮಕ್ಕಳಾಗಿ ಜೀವಿಸಿ ಆಶೀರ್ವಾದಗಳನ್ನು ಪಡೆಯುವಂಥವರಾಗಿ ಜೀವಿಸಬೇಕು. ಹಲ್ಲೆಲೂಯಾ. ಆವಾಗ ದೇವರ ಪೂರ್ಣವಾದ ಆಶೀರ್ವಾದ ನಮಗೆ ಸಿಕ್ಕುತ್ತದೆ, ತಪ್ಪದೇ ಸಿಕ್ಕುತ್ತದೆ. ಕೊಡಕ್ಕೆ ದೇವರು ಸಿದ್ಧವಾಗಿದ್ದಾನೆ. ಆದ್ದರಿಂದ ಅವ್ರು ಹೇಳುತ್ತಾರೆ, ಹೀಗೆ ನಡೆಯಿರಿ. ಕೆಲವು ಕಾರ್ಯ ಮಾತ್ರ ನೀತಿವಂತನ ಕುರಿತು, ಕೆಲವು ಕಾರ್ಯ ಹೇಳಿ ನೀತಿವಂತರ ಆಶೀರ್ವಾದ ಎಂದು ನಾನು ನಿಮಗೆ ಹೇಳ್ತೀನಿ. ಓಕೆ, ಹಲ್ಲೆಲೂಯಾ. ಓಕೆ, ಓದೋಣ. ಓದ್ರಿ. ಜ್ಞಾನೋಕ್ತಿಗಳು 10:7. ಕರೆಕ್ಟಾ? ನೀತಿವಂತನ ಹೆಸರು ಹೊಗಳಿಕೆಗೆ ತರುವಂಥದ್ದಾಗಿರುತ್ತದೆ. ತಮಿಳು ಭಾಷೆ ಅಂದರೆ ಹೇಗಿದೆ ಅಂದರೆ, ನೀತಿವಂತನ ಹೆಸರು ಯಾವಾಗಲೇ ಹೊಗಳಿಕೆಗೆ ತರುವಂಥದ್ದು ಇರುತ್ತದೆ. ಆದರೆ ದುಷ್ಟನ ಹೆಸರು ಏನಾಗುತ್ತೆ? ನಾಶವಾಗಿ ಹೋಗುತ್ತೆ. ನಮ್ಮ ಹೆಸರು ಮೇಲೆ ಒಳ್ಳೆಯದಾಗಿ ಹತ್ತಿ ಬರುವುದಕ್ಕೆ ಕಾರಣ ದೇವರು ನಮಗೆ ಕೊಟ್ಟಿರುವ ನೀತಿವಂತರೆಂಬ ನಿರ್ಣಯ. ಓಕೆ, ಚಲ್ ಇನ್ನೊಂದು ವಾಕ್ಯ ಓದ್ರಿ. ಕೀರ್ತನೆ 15ನೇ ಅಧ್ಯಾಯದಲ್ಲಿ 4-5 ಓದ್ರಿ. ನಷ್ಟವಾದರೂ ಪ್ರಮಾಣ ತಪ್ಪದಿರುವವನು ಆಗಿರಬೇಕು. ಇಂಥವನು ಎಂದಿಗೂ ಕದಲುವುದು. ಅವ್ರು ಹೇಳ್ತಾರೆ, ಇಂಥವನು ನೀತಿವಂತನು. ಇವನು ಯಾರು? ನೀತಿವಂತನು. ಅಂದರೆ ಅವನು ದೇವರ ಮಕ್ಕಳಾಗಿರಬಹುದು, ಆದರೆ ಅವನು ಜೀವನದಲ್ಲಿ ಬದಲಾವಣೆ ಇರಬೇಕು ಅಂತ ಹೇಳ್ತಾರೆ. ಇದು ಫಸ್ಟ್ ವಾಕ್ಯ ಓದಿಮ್ಮ. ಫಸ್ಟ್ ವಾಕ್ಯದಲ್ಲಿ 100 ಹಲ್ಲೆಲೂಯಾ. ಅಂದರೆ ನಿನ್ನ ನಿವಾಸದಲ್ಲಿ ವಾಸ ಮಾಡುವವನು, ನಿನ್ನ ಪರಲೋಕ ರಾಜ್ಯದಲ್ಲಿ ಬರುವಂಥವನು ಯಾರು ಎಂದು ಹೇಳುವಾಗ ಅವನ ಜೀವನ ಪರವಾಗಿ ಅವ್ರು ಹೇಳ್ತಾರೆ, ತನ್ನ ಹಣವನ್ನು ಬಡ್ಡಿಗೆ ಕೊಡದವನು, ಆಮೇಲೆ ಚಾಡಿ ಹೇಳದವನು, ಜಗಳ ಮಾಡದವನು. ಅಂದರೆ ನಮಗೆ ವಿರುದ್ಧವಾದ ಕಾರ್ಯಗಳು ಬಂದರೂ ಅವನು ಏನು ಮಾಡೋದು? ತನ್ನ ಮಾತಿನಲ್ಲಿ ಉತ್ತಮವಾಗಿ ಇರುವವನು. ಇವನು ಎಂದೆಂದಿಗೂ ಏನಾಗೋದಿಲ್ಲ, ಕದಲುವುದೇ ಇಲ್ಲ. ದೇವರ ಮಕ್ಕಳು ಎಂದೆಂದಿಗೂ ಕದಲದೇ ಇರುವಂಥವರು ನೀತಿವಂತರು. ಆ ನೀತಿವಂತರ ಜೀವನ ಹೇಗೆ ಇದೆ? ದೇವರು ಇಷ್ಟಪಡುವಂಥದ್ದೇ. ಅವರಲ್ಲಿ ಹೇಳೋಣ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ದೇವ ಜನರೇ, ನೀತಿವಂತರು ಬಡ್ಡಿಗೆ ಕೊಡಬಾರ್ದು. ನೀತಿವಂತರು ಇನ್ನೊಬ್ಬರನ್ನು ತಪ್ಪು ಹೊರಿಸಬಾರ್ದು. ನನಗೆ ತುಂಬ ಒಂದು ದುಃಖವಾದ ಕಾರ್ಯ ಏನಂದರೆ, ಕಮ್ಮನಹಳ್ಳಿ ಏರಿಯಾ ಗೊತ್ತಿರ ಕೆಲವರಿಗೆ? ಕಮ್ಮನಹಳ್ಳಿ ಏರಿಯಾಲಿರುವ ಕೆಲವು ಪಾಸ್ಟರ್ಸ್ ಅಂತ ಹೇಳೋಕ್ಕೆ ಕಷ್ಟ. ಕೆಲವ್ರ ಪರವಾಗಿ ನನಗೆ ಸುದ್ದಿ ಬರುತ್ತೆ. ಏನು ಬರುತ್ತೆ ಅಂದರೆ, ಇವರೆಲ್ಲ ಬಡ್ಡಿಗೆ ಕೊಡ್ತಾರೆ ಎಂದು ನನಗೆ ಸುದ್ದಿ ಬರುತ್ತೆ. ಒಬ್ಬರು ಹಾಗೆ ಹೇಳ್ತಾರೆ, ಅವ್ರಿಗೆ ಹೋಗಿ ನಾನು ಸ್ವಾರ್ಥ ಸಾಲ್ತಾ ಇದ್ದೀನಿ, ಯೇಸು ಸ್ವಾಮಿ ನಂಬಿರಿ, ಯೇಸು ಸ್ವಾಮಿ ಮೇಲೆ ಭರವಸೆ ಇಡ್ರಿ, ಯೇಸು ಸ್ವಾಮಿ ಮೇಲೆ ಭರವಸೆ ಇಟ್ಟರೆ ನೀವು ಪರಲೋಕ ರಾಜ್ಯಕ್ಕೆ ಹೋಗ್ತೀವಿ ಎಂದು ಹೇಳುವಾಗ ಅವ್ರು ಹೇಳ್ತಾರೆ, ಸರಿ ಅವರು ಒಂದು ಪಾಸ್ಟ್ ನನಗೆ ಉತ್ತಮನಾಗಿ ತೋರಿಸ್ರಿ, ನಾನು ಯೇಸು ಸ್ವಾಮಿ ಕೆಳಗೆ ಬರ್ತೀನಿ ಅಂತ ಹೇಳ್ತಾರೆ. ಆವಾಗ ನಾನು ಹೇಗೆ ನೀವು ಹೇಳ್ತೀರಾ ನಾನು ಕೇಳುವಾಗ ಅವ್ರು ಹೇಳ್ತಾರೆ, ಪಾಸ್ಟರ್ ನಿಮಗೆ ಗೊತ್ತಿರಾ, ನನಗೆ ಒಬ್ಬರು ಬಡ್ಡಿ ಕೊಟ್ಟಿದ್ದಾರೆ, ಅವರು ಚರ್ಚ್ ನಡೆಸ್ತಾ ಇದ್ದಾರೆ ಅಂತ ಹೇಳ್ತಾನೆ. ಅವ್ರು ಚರ್ಚ್ ನಡೆಸ್ತಾ ಇದ್ದಾರೆ, ನನಗೇನು ಮಾಡಿದ್ದಾರೆ?
ಬಡ್ಡಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ನಾನು ಕೇಳುವಾಗ ಶಾಕ್ ಆಯಿತು. ಆವಾಗ ಮನಸ್ಸಿಗೆ ದುಃಖ ಆಯಿತು. ಅರ್ಥ ಆಯ್ತಾ? ಏನು ದುಃಖ ಆಯಿತು ಅಂದರೆ, ದೇವರ ಮಕ್ಕಳು ನೀತಿವಂತರಾಗಿ ಇರಬೇಕೆಂದು ದೇವರು ತಮ್ಮ ರಕ್ತವನ್ನೇ ಪರಲೋಕರಾದ ಕಲ್ವಾರಿ ಸಿಲುವೆಯಲ್ಲಿ ಸುರಿಸಿದ್ದಾನೆ, ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾನೆ. ಅದು ಏನಿಗಂದರೆ ನಮ್ಮನ್ನು ನೀತಿವಂತರಾಗಿ ನಿಲ್ಲಿಸಬೇಕೆಂದು, ಉತ್ತಮನಾಗಿ ನಿಲ್ಲಿಸಬೇಕೆಂದು, ದೇವರ ಮಕ್ಕಳಾಗಿ ನಿಲ್ಲಿಸಬೇಕೆಂದು, ನಮ್ಮನ್ನು ಆಶೀರ್ವದಿಸಬೇಕೆಂದು ದೇವರು ಮಾಡಿಲ್ಲ. ನಮ್ಮನ್ನು ಒಳ್ಳೆ ಮಕ್ಕಳಾಗಿ ಮಾರ್ಪಡಿಸಬೇಕೆಂದು, ಒಳ್ಳೆ ಮಕ್ಕಳಾಗಿ ಜೀವಿಸುವಾಗ ದೇವರ ಆಶೀರ್ವಾದ ನಮಗೆ ಸಿಕ್ಕುತ್ತದೆ. ಸರಿಯಾ? ಆದ್ದರಿಂದ ದೇವ ಜನರು, ರಕ್ಷಣೆ ಹೊಂದಿದವರು ಬಡ್ಡಿ ಕೊಡಲೇಬಾರದು. ಅದು ಶಾಪ. ಅವರು ಪರಲೋಕ ರಾಜ್ಯಕ್ಕೆ ಹೋಗೋದೇ ಇಲ್ಲ ಎಂದು ಬೈಬಲ್ ಹೇಳುತ್ತದೆ. ಮತ್ತು ಬ್ಯಾಂಕಲ್ಲಿ ನಾವು ಇಡ್ತೀವಿ, ಅದು ತಪ್ಪಿಲ್ವಾ? ಬ್ಯಾಂಕ್ ಬಂದು ಇಟ್ ಈಸ್ ಗವರ್ಮೆಂಟ್ ರೂಲ್ಸ್. ಬ್ಯಾಂಕ್ ಬಂದು ಇಟ್ ಈಸ್ ಗವರ್ಮೆಂಟ್ ರೂಲ್ಸ್. ಬ್ಯಾಂಕಲ್ಲಿ ಕೊಡುವುದು 1% ಅಷ್ಟೇ ಅಲ್ಲ. 1% ಕೊಡ್ತಾರಾ? 2%? 1% ಇಲ್ಲ, 0.5%? 2.5%? ಇಲ್ಲಿ ಫರ್ ಇಯರ್ಗೆ 6% ಅಲ್ಲ? ಫರ್ ಇಯರ್ಗೆ 6 ಅಂದರೆ ಫರ್ ಮಂತ್ಗೆ ಎಷ್ಟು? 0.5. ಆಲ್ಮೋಸ್ಟ್ 0.5 ಅಷ್ಟೇ. ಓಕೆ, ಬ್ಯಾಂಕಲ್ಲಿ ನೀವು ಇಡುವಾಗ ತಪ್ಪಿಲ್ಲ. ಆದರೆ ಮನುಷ್ಯನಿಗೆ ಏನು ಮಾಡಬಾರ್ದು? ಬಡ್ಡಿ ಕೊಡಬಾರ್ದು. ಅಲ್ಲೆಲ್ಲೂಯ. ಆಮೇಲೆ ತಪ್ಪು ಹೊರಿಸಬಾರ್ದು. ಇನ್ನೊಬ್ಬರನ್ನು ಏನು ಮಾಡಬಾರ್ದು? ತಪ್ಪು ಹೊರಿಸಬಾರ್ದು, ಜಗಳ ಮಾಡಬಾರ್ದು. ಇದ ನೀತಿವಂತರು. ಮೂರನೇದಾಗಿ ನೀತಿವಂತರು ಯಾರಂದು ಬೈಬಲಲ್ಲಿದೆ. 55:22 ಕೀರ್ತನೆ 55:22. ನಿನ್ನ ಚಿಂತ ಭಾರವನ್ನು ಯೆಹೋವನ ಮೇಲೆ ಹಾಕು. ನೀತಿವಂತನು ಎಂದಿಗೂ ಕದಲಗೊಳಿಸನು. ಅಲ್ಲೆಲೂಯ. ನೀತಿವಂತನ ಜೀವನದ ಕಾರ್ಯ. ನೀತಿವಂತನ ಯಾರಂದ್ರೆ ತನ್ನ ಚಿಂತೆ ಭಾರವೆಲ್ಲ ದೇವರ ಮೇಲೆ ಹಾಕುವವನು. ಕರೆಕ್ಟಾ? ಇದರ ಹಾಡಿದೆ, ವಾಕ್ಯ ಇದೆ. ಆದರೆ ಎಲ್ಲ ಚಿಂತೆ ಭಾರ ಎಲ್ಲಿದೆ? ನಮ್ಮ ತಲೆ ಮೇಲೆ ಇದೆ. ಅದಕ್ಕೆ ನಾವು ತಡೆಯೋಕ್ಕೆ, ಅದನ್ನು ತಾಳುವುದಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಕೆಲವರು ಅಳುವುದಕ್ಕೆ, ದುಃಖ ಪಡುವುದಕ್ಕೆ, ಕೆಲವರು ಮಲಗಿದರೆ ನಿದ್ರೆ ಬರುವುದಿಲ್ಲ. ನನಗೆ ಆಶ್ಚರ್ಯ ಅಂದರೆ, ಕ್ರೈಸ್ತ ಜನರು ಮಲಗಿದ ಕೂಡಲೇ ಏನು ಬರಬೇಕಾ? ನಿದ್ರೆ ಬರಬೇಕು. ವಾಕ್ಯ ಹಾಗೆ ಹೇಳುತ್ತದೆ, ದೇವರೇ ನಾನು ಮಲಗಿದ ಕೂಡಲೇ ಏನು ಮಾಡ್ತೀನಿ? ನಿದ್ರಿಸ್ತೀನಿ. ದೇವರ ಕರ್ತನಾದ ದೇವರು ನೀರು ಒಬ್ಬರೇ ನನ್ನನ್ನು ಸುಖವಾಗಿ ತಂಗಿಸುವನು ಹೇಳ್ತಾನಲ್ಲ. ಚಿಂತೆ ಇಲ್ಲದ ಜೀವಿತ ನೀತಿವಂತರ ಜೀವಿತ. ಅಲ್ಲೆಲೂಯ. ಯಾಕೆ ಅಂದರೆ ನೀತಿವಂತನು ತನ್ನ ಚಿಂತೆ ಭಾರ ಎಲ್ಲ ದೇವರ ಮೇಲೆ ಇಡುತ್ತಾರೆ. ಓಕೆ, ಅಲ್ಲೆಲೂಯ. ದೇವರ ಮೇಲೆ ಇಡುವಾಗ ಆತನು ಏನು ಮಾಡ್ತಾನೆ? ನಮ್ಮನ್ನು ಆಧರಿಸುತ್ತಾನೆ. ಓಕೆ, ನಮ್ಮನ್ನು ಆಧರಿಸುತ್ತಾನೆ, ಕಾಪಾಡುತ್ತಾನೆ, ನಮ್ಮನ್ನು ಹೊತ್ತುಕೊಳ್ಳುತ್ತಾನೆ. ಆತನ ಮೇಲೆ ಇಡಬೇಕು. ಅವರೇ ಹೇಳ್ತಾರಲ್ಲ, ದೇವರೇ ಹೇಳಿದ್ದಾರೆ ಯಾರ ಮೇಲೆ ಇಡ್ರಿ? ಹೇಳ್ತಾರೆ ಇಲ್ವಾ? ನನ್ನ ಮೇಲೆ ಇಡ್ರಿ ಅವ್ರು ಹೇಳ್ತಾರೆ. ಇದು ಮತ್ತಾಯನು ಬರೆದ ಸ್ವಾರ್ಥ ಪುಸ್ತಕ 11ನೇ ಅಧ್ಯಾಯದಲ್ಲಿ 28ನೇ ವಚನಮ್ಮ. ಎಲೆ ಕಷ್ಟಪಡುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿನಗೆ ವಿಶ್ರಾಂತಿಯನ್ನು ನೀಡುವೆನು. ಅಲ್ಲೆಲೂಯ. ದೇವರ ಬಳಿಗೆ ಬಂದರೆ ಎಲ್ಲ ಚಿಂತೆ ಭಾರವನ್ನು ಆತನ ಮೇಲೆ ಹಾಕ್ಬಿಟ್ರೆ ಆತ ನಮಗೇನು ಮಾಡ್ತಾನೆ? ವಿಶ್ರಾಂತಿ ನೀಡುತ್ತಾನೆ. ಅವ್ರು ಹೇಳ್ತಾರೆ, ನೀವು ಚಿಂತಿಸಿ ಅದರಿಂದ ನಿಮಗೆ ಏನು ಲಾಭ? ನೀವು ಚಿಂತಿಸುವುದರಿಂದ ನಿಮ್ಮ ಶರೀರದಲ್ಲಿ ಒಂದು ಮೊಳ ಹೆಚ್ಚಾಗುವುದಿಲ್ಲ. ಆದರೆ ಚಿಂತೆಯಿಂದ ನಮಗೆ ವೇದನೆ, ಆದರೆ ಸಂತೋಷದಿಂದ ನಮಗೆ ಆಶೀರ್ವಾದ. ಅಲ್ಲೆಲೂಯ. ಅಂದರೆ ಫಸ್ಟ್ ನೀತಿವಂತನು ಯಾರು? ತನ್ನ ಹಣವನ್ನು ಬಡ್ಡಿಗೆ ಕೊಡದವನು, ಇನ್ನೊಬ್ಬರನ್ನು ತಪ್ಪು ಹೊರಿಸದವನು, ಇನ್ನೊಬ್ಬರನ್ನು ಚಾಡಿ ಹೇಳದವನು ಈ ಒಂದು ನೀತಿವಂತನು. ಓಕೆ. ಎರಡನೇದು ನೀತಿವಂತನು ಯಾರು? ತನ್ನ ಚಿಂತೆ ಭಾರ ಎಲ್ಲ ದೇವರ ಮೇಲೆ ಹಾಕುವವನು. ಅಲ್ಲೆಲೂಯ. ಆಕ್ಚುಲಿ ದೇವರು ನಮ್ಮ ನೀತಿವಂತನಾಗಿ ಮಾರ್ಪಡಿಸಿದ್ದಾರೆ. ಹೇಗೆ? ದೀಕ್ಷಾಸ್ನಾನ ಮೂಲಕವಾಗಿ, ರಕ್ಷಣೆ ಹೊಂದಿದ ಮೂಲಕವಾಗಿ, ಪರಿಶುದ್ಧಾತ್ಮನ ಅಭಿಷೇಕ ಹೊಂದಿದ್ದರಿಂದ ನಾವು ನೀತಿವಂತರು. ಆದರೆ ನೀತಿವಂತರ ಜೀವನ ಹೇಗೆ ಇದೆ? ದೇವರಿಗೆ ಭಯಪಟ್ಟು ಆತನ ಆಜ್ಞೆಯನ್ನು ಕೈಕೊಳ್ಳಬೇಕು. ಅಲ್ಲೆಲೂಯ. ಆದ್ದರಿಂದ ನಮ್ಮ ಜೀವನದ ನಿಜವಾದ ನೀತಿವಂತರೆಂಬ ನಿರ್ಣಯ. ಅಲ್ಲೆಲೂಯ. ಅದರಲ್ಲಿ ಫಸ್ಟ್ ಏನು ಮಾಡಬೇಕು? ನಾವು
ಈ ಭೂಮಿಯಲ್ಲಿ ಜೀವಿಸುವಾಗ ನಮ್ಮ ಹಣವನ್ನು ಬಡ್ಡಿಗೆ ಕೊಡದೆ, ಇನ್ನೊಂದು ತಪ್ಪು ಹೊರಿಸದೆ, ಇನ್ನೊರ ಮೇಲೆ ಚಾಡಿ ಹೇಳದೆ ಜೀವಿಸುವುದು ನೀತಿವಂತರು. ಎರಡನೇದು, ಏನು ಚಿಂತೆ ಭಾರ ಇದ್ದರು ಅದು ದೇವರ ಮೇಲೆ ಕೊಡಬೇಕು. ಅಲ್ಲೆಲೂಯಾ, ಅಲ್ಲೆಲೂಯಾ. ಆವಾಗ ಅವ್ರು ಹೇಳ್ತಾರೆ, ಅವನೇನಾಗೋದಿಲ್ಲ, ಕದಲುವುದಿಲ್ಲ. ಅಲ್ಲೆಲೂಯಾ. ಯಾಕೆಂದರೆ ಆ ಥರ ಮಾಡುವಾಗ ದೇವರು ಆತನನ್ನು ಏನು ಮಾಡ್ತಾರೆ, ಅವನನ್ನು ಆಧರಿಸುವವನು. ಅಲ್ಲೆಲೂಯಾ. ಓಕೆ, ಮೂರನೇದು ಹೋದ್ರಿ. ಮೂರನೇ ಕಾರ್ಯ, ಓಕೆ, ಒಂದೇ ಒಂದು ನಿಮಿಷ. 125:1. ಚೀಯೋನ್ ಪರ್ವತದ ಹಾಗೆ ಇದ್ದಾರೆ, ಅವರು ಏನು ಮಾಡುವುದಿಲ್ಲ, ಕದಲುವುದೇ ಇಲ್ಲ. ಅಲ್ಲೆಲೂಯಾ. ಎರಡನೇದು, ನೀತಿವಂತರು ಯಾರು? ದೇವರನ್ನು ಪರಿಪೂರ್ಣವಾಗಿ ನಂಬುವವರು. ಅಲ್ಲೆಲೂಯಾ. ಸರಿ, ಓಕೆ, ನಾನು ಹೇಳ್ತೀನಿ ನೋಡ್ರಿ. ನಮ್ಮ ಕ್ರೈಸ್ತರಾದ ನಮ್ಮ ಜೀವನದ ಒಂದು ಏನು ಹೇಳ್ಬೋದು, ವಾಟ್ ಇಸ್ ದ ಸ್ಟ್ಯಾಂಪ್ ಆಫ್ ದ ಕ್ರಿಸ್ಟಿಯನ್ ಲೈಫ್? ನಮ್ಮೆಲ್ಲರಿಗೂ ಒಂದು ಸ್ಟ್ಯಾಂಪ್ ಇದೆಲ್ಲ. ವಾಟ್ ಇಸ್ ದ ಸ್ಟ್ಯಾಂಪ್ ಆಫ್ ದ ಕ್ರಿಸ್ಟಿಯನ್ ಲೈಫ್? ಮುದ್ರೆ ಇಲ್ಲ. ನಮ್ಮ ಮುದ್ರೆ ಏನು? ಫೈತ್ ಈಸ್ ದ ಕ್ರಿಸ್ಟಿಯನ್ ಜೀವನದ ಒಂದು ಆದಿ ಇಲ್ಲ, ಒಂದು ಆದಿಯಾಗಿದೆ. ನಾವು ನಂಬುವವರು, ಯಾರನ್ನು ನಂಬುವವರು? ದೇವರನ್ನು ನಂಬುವವರು. ಈ ನಂಬಿಕೆಯಿಂದ ನಾವು ಕೆಳಗೆ ಬೀಳಬಾರ್ದು. ನಾವು ನಂಬುವರಲ್ಲಿ ಪರಿಪೂರ್ಣವಾಗಿರಬೇಕು. ಆದರೆ ನಾವು ನಂಬುತ್ತೇವಾ ಇಲ್ಲ ಎಂದು ದೇವರು ನಮ್ಮನ್ನು ಏನು ಮಾಡ್ತಾನೆ? ಪರೀಕ್ಷಿಸುತ್ತಾನೆ. ಇದನ್ನು ಅರ್ಥ ಮಾಡ್ಕೊಳ್ರಿ. ದೇವರು ಪರೀಕ್ಷಿಸದೆ ನಮ್ಮನ್ನು ಅವರು ನಂಬುವುದಿಲ್ಲ. ಆದರೆ ನಾವು ಅವರನ್ನು ನಂಬುತ್ತೇವೆ ಎಂದು ನಾವು ಏನು ಮಾಡಬೇಕು? ದೇವರಿಗೆ ತೋರಿಸಬೇಕು. ಅರ್ಥ ಮಾಡ್ಕೋಬೇಕು. ನಮ್ಮ ಹೋರಾಟ, ನಮ್ಮ ಜೀವನದ ಕಾರ್ಯ ಎಲ್ಲ ಎದರಲ್ಲಿ ಇದೆ? ನಂಬಿಕೆ ಮೇರೆಗೆ ಇದೆ. ಪೌಲ್ ಹೇಳುತ್ತಾನೆ, ನಂಬಿಕೆಯ ಶ್ರೇಷ್ಠ ಹೋರಾಟವನ್ನು ಹೋರಾಡಿ ಗೆದ್ದಿದ್ದೇನೆ. ಅರ್ಥ ಮಾಡ್ಕೊಳ್ರಿ. ನಾವು ನಂಬಬೇಕು. ನಮಗೆ ವಿರೋಧವಾಗಿ ಇರುವ ಎಲ್ಲ ವೇದನೆ, ಕಷ್ಟ, ಪರೀಕ್ಷೆ ಎಲ್ಲದಕ್ಕೆ ಕಾರಣ ನಮ್ಮ ನಂಬಿಕೆಗೆ ವಿರುದ್ಧವಾಗಿರುವ ಹೋರಾಟ. ಓಕೆ, ದೇವರು ನಮ್ಮಲ್ಲಿ ಎದುರು ನೋಡುವುದು ನಾವು ನಂಬುತ್ತೇವಾ ಇಲ್ಲವಾ. ಸಿಚುವೇಶನ್ ದೇವರಿಗೆ ಗೊತ್ತು, ಸನ್ನಿವೇಶಗಳು ದೇವರಿಗೆ ಗೊತ್ತು. ಅದು ವಿರುದ್ಧವಾಗಿರ್ಬೋದು, ಇಲ್ಲ ಅನುಕೂಲವಾಗಿರ್ಬೋದು. ಆದರೆ ನಮ್ಮ ನಂಬಿಕೆ ಹೇಗೆ ಇದೆ ಎಂದು ದೇವರು ಹೇಳುತ್ತಾರೆ, ನೋಡುತ್ತಾರೆ. ನೀತಿವಂತನ ನಂಬಿಕೆ ಹೇಗೆ ಇರುತ್ತದೆ, ಹಾಗೇ ನೀತಿವಂತನು ಹೇಗೆ ಸಿಯೋನ್ ಪರ್ವತದಂತೆ ದೃಢವಾಗಿರುವವನು, ಅವನು ಕದಲುವುದೇ ಇಲ್ಲ. ನಂಬಿಕೆ ನಮಗೆ ಅವಶ್ಯ. ಇದು ಯಾವುದಕ್ಕೆಲ್ಲ ನಂಬಬೇಕು? ಎಲ್ಲದಕ್ಕೂ ನಂಬಬೇಕು. ಆದರೆ ಇವಾಗ ನಮ್ಮ ಈ ಕಾಲದ ಕ್ರಿಶ್ಚಿಯಾನಿಟೀಸ್ ಹೇಳ್ತೀನಿ ನೋಡಿ, ದ ನ್ಯೂ ಏಜ್ ಕ್ರಿಶ್ಚಿಯಾನಿಟಿ ಈಗ ಹೇಗಿದೆ ಅಂದರೆ, ದೇವರ ಮೇಲೆ ನಂಬಿಕೆ ಇಡ್ತಾರೆ. ಆದರೆ ಅವರ ನಂಬಿಕೆಯ ಆಧಾರ ಅವರ ಸುಯ ಜ್ಞಾನವಾಗಿದೆ. ಕರೆಕ್ಟ್ರಾ? ಸುಯ ಜ್ಞಾನದ ಮೇಲೆ ದೇವರ ಮೇಲೆ ಏನು ಮಾಡ್ತಾರೆ? ನಂಬಿಕೆ ಇಡುವುದರಿಂದ ಅವ್ರ ನಂಬಿಕೆಯನ್ನು ರಿಸರ್ಚ್ ಮಾಡ್ತಾರೆ. ಹೇಗೆ ರಿಸರ್ಚ್ ಮಾಡ್ತಾರೆ? ಈ ಥರ ನಂಬಬೇಕು ಅಂತ ಅವಶ್ಯ ಇಲ್ಲ, ಈ ಥರ ನಾವು ದೇವ್ರ ಮೇಲೆ ಭರವಸೆ ಇಡಬೇಕೆಂದು ಅವಶ್ಯ ಇಲ್ಲ. ಆದರೆ ದೇವರು ಇದ್ದಾರೆ ಎಂದು ಏನು ಮಾಡಬೇಕು? ನಂಬಬೇಕು. ಆದರೆ ವಾಕ್ಯ ಹೇಳುತ್ತದೆ, ದೇವರ ಮೇಲೆ ಪರಿಪೂರ್ಣವಾಗಿ ನಂಬಿಕೆ ಇಡಬೇಕು. ಅದ ನಮ್ಮ ಜಯ. ಹಲ್ಲೆಲೂಯಾ. ಅದವ್ರು ಹೇಳ್ತಾರೆ. ಒಂದು ವಾಕ್ಯ ಓದಿ, ನನಗೆ ತುಂಬ ಆಶ್ಚರ್ಯವಾದ ಒಂದು ವಾಕ್ಯ. ಎಬ್ರೇಯರ್ 9:6, 9:6 ಅನಿಸುತ್ತೆ, ಇಲ್ಲ 11:6. ಎಸ್, Hebrew chapter 11:6. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವರು ಆತನು ಇದ್ದಾನೆ, ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಪಕ್ಕದ ಕೈ ಕೊಟ್ಟು ಹೇಳ್ರಿ, ನಂಬುವುದು
ಅವಶ್ಯ. ಹಾಂ ಹಾಂ, ಏನು ನಂಬಬೇಕು? ಖಂಡಿತವಾಗಿ ಮಾಡುತ್ತಾನೆ ಎಂದು ನಂಬಬೇಕು, ಕೊಡುತ್ತಾನೆ ಎಂದು ನಂಬಬೇಕು. ಓಕೆ. ಆ್ಯಕ್ಚುಲಿ இப்போ ನಾವು ಎನಿಸ್ತೀವಿ, இப்போ ನಾ ಅನ್ನಿಸ್ತೀವಿ ನಂಬುತ್ತೇನೆ, ಆದರೆ ನಾನು ನಂಬುತ್ತೇನಾ ಇಲ್ವಾ ಎಂದು ಯಾರಿಗೆ ಗೊತ್ತು? ಕರೆಕ್ಟಾ? ನಾವು ನಂಬುತ್ತೇವೆ ಎಂದು ಅರಿಕೆ ಮಾಡುತ್ತೇವೆ, ಆದರೆ ನಾವು ನಂಬುತ್ತೇವಾ ಇಲ್ಲ ಎಂದು ದೇವರಿಗೆ ಗೊತ್ತು. ದೇವರು ನಮ್ಮ ನಂಬಿಕೆ ಹೇಗೆ ಎಂದು ಪರೀಕ್ಷಿಸುತ್ತಾನೆ. ಯಾಕೆ ಪರೀಕ್ಷಿಸುತ್ತಾನೆ ಅಂದರೆ, ಆತನು ನಮ್ಮನ್ನು ಆತನ ವಾಗ್ದಾನಕ್ಕೆ ಬಾಧ್ಯರಾಗಬೇಕಾದರೆ ನಂಬಿಕೆ ಎಂಬ ಕಾರ್ಯದಲ್ಲಿ ನಾವು ದೃಢವಾಗಿ ನಿಲ್ಲಬೇಕು. ಇಲ್ಲ, ಅಬ್ರಹಾಮನ್ನು ಕರೆಯುವಾಗ ದೇವರು ಅವನನ್ನು ನಂಬಿ ಕರೆದರು. ಅವನಿಗೆ ನಂಬಿಕೆ ಇತ್ತಾ? ನಂಬಿಕೆ ಇತ್ತು. ನಂಬಿಕೆ ಇದ್ದಿದ್ದರಿಂದ ಹೋಗುವ ಜಾಗ ಸ್ಥಳ ಎಲ್ಲೆಂದು ಗೊತ್ತಿಲ್ಲದೆ ಅವನೇನು ಮಾಡಿದ? ಹೊರಡ್ತಾ ಇದ್ದ. ಆಶ್ಚರ್ಯವಾಗಿದೆ. ನಾನು ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ, ಆದರೆ ನಾನು ನಂಬುತ್ತೇನೆ ದೇವರಿದ್ದಾನೆ. ಹಲ್ಲೆಲೂಯಾ. ಆದರೆ 25 ವರ್ಷ ದೇವರು ಅವನನ್ನು ಪರೀಕ್ಷಿಸಿದರು. ಹೇಗೆ? ಅವನ ನಂಬಿಕೆ ನಿಜವೋ ಇಲ್ಲವೋ ಎಂದು. ಕರೆಕ್ಟಾ? ಕೊನೆಯದಾಗಿ ಹೇಳ್ತಾರೆ, ಅದು ಪರೀಕ್ಷೆ ಎಲ್ಲ ತುಂಬ ಕಷ್ಟ. ಅದು ನಮಗೆ ದೇವರು ಆ ಥರ ಎಲ್ಲ ಕೊಡಲ್ಲ, ಕೊಡುವುದೇ ಇಲ್ಲ. ಏನೋ ನಮ್ಮ ಬೆಳಗಿನ ದೇವರಿಗೆ ಗೊತ್ತು. ಆದರೆ ನಮ್ಮ ತ್ರಾಣಿಗೆ ತಕ್ಕಂತೆ ದೇವರು ನಮ್ಮನ್ನು ಏನು ಮಾಡ್ತಾನೆ? ನಮ್ಮ ನಂಬಿಕೆಗೆ ಮೇರೆಗೆ ನಮ್ಮನ್ನು ಪರೀಕ್ಷಿಸುತ್ತಾರೆ. ನಾವು ನಿಲ್ಲಬೇಕು. ಹಲ್ಲೆಲೂಯಾ. ದೃಢವಾಗಿ ನಿಲ್ಲಬೇಕು. ಆವಾಗ ನಾವು ಕದಲದಂತೆ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ. ಮೂರನೇದು ನೀತಿವಂತನ ಯಾರು? ಮೂರನೇದು ಕಾರ್ಯ, ನೀತಿವಂತನ ಯಾರು? ದೇವರ ಮೇಲೆ ಪೂರ್ಣವಾಗಿ ನಂಬಿಕೆ ಇಡುವವನು. ಮನ ತಿರುಗಬೇಕು. ದೇವರ ಮೇಲೆ ನಂಬಿಕೆ ಇಡ್ರಿ, ದೇವರ ಮೇಲೆ ನಂಬ್ರಿ. ಎಲ್ಲದಕ್ಕೂ ನಂಬಬೇಕು. ನಾವು ಸಂಪ್ರದಾಯ ಮಾಡಬಾರ್ದು. ಸಂಪ್ರದಾಯ ಕರೆಕ್ಟಾಗಿ ಎಕ್ಸಾಕ್ಟ್ ವರ್ಡ್ನ ಸಂಪ್ರದಾಯ ಮಾಡಬಾರ್ದು. ನಾವೇನು ಅನಿಸ್ಕೊಳ್ತೀವಿ, ಇದು ದೊಡ್ಡವರು ಹೇಳಿದ್ದಾರೆ ಅಂತ ಅನಿಸ್ಕೊಳ್ತೀವಿ. ಆ ಥರ ಇಲ್ಲ. ಇದು ಎಲ್ಲ ಒಂದು ನಂಬಿಕೆ. ಇದು ಮಾಡಿದರೆ ಮಕ್ಕಳು ಚೆನ್ನಾಗಿರ್ತಾರೆ, ಇದು ಮಾಡಿದರೆ ಮಕ್ಕಳು ಚೆನ್ನಾಗಿರ್ತಾರೆ, ಇದು ಮಾಡಿದರೆ ಬಿಸ್ನೆಸ್ ಚೆನ್ನಾಗಿದೆ, ಇದು ಮಾಡಿದರೆ ಉನಗೆ ಒಳ್ಳೇದಾಗುತ್ತೆ, ನಿಮಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರಲ್ಲ. ಕೆಲವರು ಕಾಲಲ್ಲಿ ಒಂದು ಬ್ಲ್ಯಾಕ್ ಕಲರ್ ದಾರ ಕಟ್ಟಿದ್ದಾರೆ, ನೋಡಿದ್ರಾ? ನಾನು ಎಲ್ಲೂ ಹೋದರೂ ನೋಡ್ತೀನಿ ಕಾಲು. ಎಲ್ಲಾರ ಕಟ್ಟಿದ್ದಾರೆ. ಚರ್ಚಿಗೆ ಒಂದು ಮಗು ಬಂದಿತ್ತು, ಮಗು ಕಾಲಲ್ಲಿ ಕಟ್ಟಿದೆ. ಆವಾಗ ನಾನು ಒಬ್ಬರ ಹತ್ರ ಕೇಳಿದೆ, ಯಾಕೆ ನೀವು ಕಟ್ಟಿದಿರಿ ಅಂತ ಕೇಳ್ತಾ ಇದ್ದೆ. ಅವರು ಆಲ್ಮೋಸ್ಟ್ ಒಂದು 10 ವರ್ಷದಿಂದ ಚರ್ಚಿಗೆ ಬರ್ತಾರೆ. ನಾನು ಕಮ್ಯುನಿಟಿ ಕೊಡೋಕ್ಕೆ ಹೋಗುವಾಗ ನನಗೆ ನೋಡಿದೆ, ಗೊತ್ತಾಯಿತು. ಅವರನ್ನು ಕರೆದು ಕೇಳಿದೆ, ಯಾಕೆ ಏನು ಒಂದು ಬ್ಲ್ಯಾಕ್ ಕೈರ್ ಅಂದರೆ? ನಾನು ಕೇಳಿದೆ, ಅದು ಫ್ಯಾಷನ್ ನಾನು ಕೇಳಿದೆ. ಸೊ ಈಸ್ ದಟ್ ಫ್ಯಾಷನ್ அப்படின்னு ಕೇಳಿದೆ. ಇಲ್ಲ ಅಂಕಿಲ್, ನನಗೆ ಕಾಲಲ್ಲಿ ನೋವು ಬರುತ್ತೆ, ಇಲ್ಲ ಇದು ಕಾಲಲ್ಲಿ ಏನು ಏಟು ಬೀಳಬಾರ್ದು ಎಂದು ಕಟ್ಟಿದ್ದೀನಿ. ಅದು ಎಷ್ಟು ಅದು? 10 ರೂಪಾವಾ? 1 ರೂಪಾಯಿ ಅನ್ಸುತ್ತಲ್ಲ? 1 ರೂಪಾವಾ? 1 ರೂಪಾಯಾ? ಹಾಂ, 2 ರೂಪಾಯಿ, 5 ರೂಪಾಯಿ ಅಲ್ಲ? ಒಂದು ವಾಂಗಿರಿಕೆಯಾ? ಓಕೆ, 5 ರೂಪಾಯಿ ಅಂತೆ. ಈ 5 ರೂಪಾಯಿ ದಾರ ನಿಮ್ಮ ಕಾಲನ್ನು ಕಾಪಾಡುತ್ತೆ ಅಂದರೆ ಒಡಂಬ ಪೂರ್ತಿ ಏನು ಮಾಡ್ಕೋಬೋದು? ಕಟ್ಕೋಬೋದು. ಅರ್ಥ ಆಯ್ತಾ? ಚರ್ಚಿಗೆ ಬರೋರು ಕಟ್ಟಿರ್ತಾರೆ. ನಾವು ಯೋಚನೆ ಮಾಡ್ತೀನಿ, ಚರ್ಚಲ್ಲಿ ಏನು ಮಾಡ್ತಾ ಇಲ್ಲ, ಉಪದೇಶ ಮಾಡ್ತಾ ಇಲ್ಲ. ಸರಿ, ಅರ್ಥ ಆಯ್ತಾ? ಇದೆಲ್ಲ ಏಮಾರಿಸೋದು. ಆ್ಯಕ್ಚುಲಿ ಇದು ರಿಯಾಲಿಟಿ. ಒಂದು ಸರಿ ನಿಮಗೆ ಬೈಬಲ್ ಸ್ಟಡಿ ತಿಳ್ಕೊಡ್ತೀನಿ. ರಿಲಿಜಿಯನ್ ಟೋಟಲ್ ವರ್ಲ್ಡಲ್ಲಿ 3 ಕಾರ್ಯ ಇದೆ. ದ ವರ್ಲ್ಡ್ ಸ್ಟ್ಯಾಂಡ್ ಬೈ 3 ಥಿಂಗ್ಸ್. ದ ವರ್ಲ್ಡ್ ಸ್ಟ್ಯಾಂಡ್ ಬೈ 3 ಥಿಂಗ್ಸ್ ಹೇಳ್ತಾರೆ. ಒಂದು ಎಕನಾಮಿಕ್ನ ಏನು சொல்றது? ಬಿಸ್ನೆಸ್, ಆರ್ಥಿಕತೆ, ಎಕನಾಮಿಕ್. ಎರಡನೇದು ರಿಲಿಜಿಯನ್ ಹೇಳ್ತಾರಲ್ಲ, ಧಾರ್ಮಿಕತೆ, ರಿಲಿಜಿಯಸ್. ಥರ್ಡ್ ಪೊಲಿಟಿಕಲ್ಸ್. ಮೂರನೇದೇನು? ರಾಜಕೀಯ. ಇದು 3ರಲ್ಲಿ ಈ ಲೋಕ ನಿಂದಿದೆ. ಪೊಲಿಟಿಕಲ್ ಇದೆಯಾ? ಸೆಕೆಂಡ್ ರಿಲಿಜಿಯಸ್, ಟೋಟಲ್ ರಿಲಿಜಿಯಸ್ ಇದೆ. ಇದೆಲ್ಲ ಬಿಸ್ನೆಸ್. ಇದೆಲ್ಲದ ಕಾರಣ ಏನು? ಬಿಸ್ನೆಸ್. ರಿಲಿಜನ್ ಇದು ಮಾಡುವುದಕ್ಕೆ ಕಾರಣ ಬಿಸ್ನೆಸ್. ಯಾಕೆ? ಒಂದು ಜನ ಬದುಕಬೇಕಾದ್ರೆ ಅವನಿಗೇನು ಬೇಕಾ? ಹಣ ಬೇಕು. ಹಣ ಬೇಕಾದರೆ ಅವನೇನು ಮಾಡ್ತಾನೆ? ರಿಲಿಜಿಯಸ್ ಅಂತಂದು ಅದರಿಂದ ಅವನೇನು ಮಾಡ್ತಾನೆ? ದುಡಿಯುತ್ತಾನೆ. ಕರೆಕ್ಟಾ? ಇವರೆಲ್ಲ ತಂದು ಹೋಗಿ ಎಲ್ಲಿ ಕೊಡ್ತಾರೆ?
ಅಲ್ಲಿ ಕೊಡ್ತಾರೆ, ಅವನು ಕೂತ್ಕೊಂಡು ಎಲ್ಲ ಮಾಡ್ತಾನೆ, ಹೇಳ್ತಾನೆ, ಅವನು ಹಣ ಬರಬೇಕೆಂದು ಎಲ್ಲ ಕಾರ್ಯವನ್ನು ಮಾಡ್ತಾನೆ. ಇದ ರಹಸ್ಯ, ನಿಜ ಇದ್ದ ಬಿಸ್ನೆಸ್ ದ. ಆದರೆ ಕ್ರೈಸ್ತರ ಜೀವಿತದಲ್ಲಿ ಹೇಗಿದೆ ಅಂದರೆ, ಉಚಿತವಾಗಿ ದೇವರು ನಮಗೆ ಎಲ್ಲವನ್ನು ಕೊಡೋಕ್ಕೆ ಶಕ್ತನಾಗಿದ್ದಾರೆ. ಅವರೇ ಹೇಳ್ತಾರೆ, ಉಚಿತವಾಗಿ ಪಡೆದಿದ್ದೀರಿ, ಉಚಿತವಾಗಿ ಕೊಡಿರಿ. ಇದ ವಾಕ್ಯ ಹೇಳ್ತದೆ. ಅಲ್ಲೆಲ್ಲೂಯಾ. ಆದ್ದರಿಂದ ದೇವರ ಮೇಲೆ ನಂಬಿಕೆ ಇಡುವ ದೇವ ಜನರು ಸಂಪ್ರದಾಯ ಮಾಡಬಾರ್ದು. ದೊಡ್ಡವರು ಹೇಳ್ತಾರೆ, ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ ಕೇಳಬಾರ್ದು. ನಮಗೆ ಬೇಕಾಗಿರುವುದು ದೇವರ ಮೇಲೆ ಇಡುವ ನಂಬಿಕೆ ಮಾತ್ರ. ಅಲ್ಲೆಲ್ಲೂಯಾ. ಈ ನಂಬಿಕೆಯೇ ನಾವು ಜಯಿಸುವ ಜಯ. ಇಲ್ಲ, ದೇವರಿಂದ ಹುಟ್ಟಿದವು ಲೋಕವನ್ನು ಜಯಿಸುತ್ತದೆ. ನಮ್ಮ ನಂಬಿಕೆಯೇ ಲೋಕವನ್ನು ಜಯಿಸುವ ಜಯ. ಅಲ್ಲೆಲ್ಲೂಯಾ. ಓಕೆ, ಇದು 3 ಕಾರ್ಯ ನೀತಿವಂತರು ಎಂಬ ನಿರ್ಣಯ. ಅಂದರೆ ಒಬ್ಬ ನೀತಿವಂತನೇ ಅಂದರೆ ಇನ್ನು 3 ಕಾರ್ಯ ಅವನಿಗೆ ಇರಲೇಬೇಕು. ಅಲ್ಲೆಲ್ಲೂಯಾ. ಅದಕ್ಕೆ ಅವ್ರು ಹೇಳ್ತಾರೆ 112ನೇ ಅಧ್ಯಾಯದಲ್ಲಿ, ಅಲ್ಲೇಲೂಯಾ, ಯಾಹುವಿಗೆ ಸ್ತೋತ್ರ, ಕರ್ತರಿಗೆ ಭಯಪಟ್ಟು ಆತನ ಆಜ್ಞೆಗಳಲ್ಲಿ ಸಂತೋಷಪಟ್ಟು ನಡೆಯುವವನು ಧನ್ಯನು. ಓಕೆ, ಅಲ್ಲೆಲ್ಲೂಯಾ. ಆವಾಗ ಹೇಳ್ತಾರೆ ಫಸ್ಟ್ ಆಶೀರ್ವಾದ 2ನೇ ವಚನ. ಇವಾಗ ನೀತಿವಂತನ ಆಶೀರ್ವಾದ, ಫಸ್ಟ್ ಆಶೀರ್ವಾದ 2ನೇ ವಚನ. ಇಲ್ಲ, 112ರಲ್ಲಿ 2. ಅವನ ಸಂತಾನವು ಭೂಮಿಯಲ್ಲಿ ಬಲಿಷ್ಠವಾಗುವುದು, ನೀತಿವಂತನ ವಂಶವು ಶುಭ ಹೊಂದುವುದು. ಅಲ್ಲೆಲ್ಲೂಯಾ. ಇದು ನೀತಿವಂತರಿಗೆ ದೇವರು ಕೊಟ್ಟಿದ್ದ ಆಶೀರ್ವಾದ. ಅಂದರೆ ದೇವರು ಹೇಳ್ತಾರೆ, ನೀತಿವಂತನನ್ನು, ನಿನ್ನ ಸಂತಾನವು, ನಿನ್ನ ವಂಶವು ಈ ಭೂಮಿಯಲ್ಲಿ ಶುಭವಾಗಿರುವುದು. ಅದಕ್ಕೆ ಹೇಳ್ತಾರೆ, ನೀತಿವಂತನು ತನ್ನ ಜೀವನದಲ್ಲಿ ನೀತಿಯಲ್ಲಿ ನಡೆದುಕೊಳ್ಳುತ್ತಾನೆ, ಅವನ ಆದ ಮೇಲೆ ಅವರ ಮಕ್ಕಳು ಆಶೀರ್ವಾದದಿಂದ ಇರ್ತಾರೆ. ಇರುತ್ತಾ? ನೀತಿವಂತನಿಗಿರುವ ಆಶೀರ್ವಾದ. ನೀತಿವಂತನು ತನ್ನ ನೀತಿಯಲ್ಲಿ ನಡೆದುಕೊಳ್ಳುತ್ತಾನೆ, ಅವನ ಆದ ಮೇಲೆ ಅವನ ಮಕ್ಕಳು ದೇಶದಲ್ಲಿ ಆಶೀರ್ವಾದವಾಗಿರುತ್ತಾರೆ. ಅದರ ರಹಸ್ಯ. ಅಲ್ಲೆಲ್ಲೂಯಾ. ದೇವರು ನಮಗೂ ಮತ್ತು ನಮ್ಮ ಸಂತಾನಕ್ಕೂ, ನಮ್ಮ ಕುಟುಂಬಕ್ಕೂ ದೇವರು ಕೊಡುವ ಆಶೀರ್ವಾದ, ಈ ಭೂಮಿಯಲ್ಲಿ ನಾವು ಆಶೀರ್ವಾದ ಬಾಧ್ಯರಾಗಿರುತ್ತೇವೆ. ಅಲ್ಲೆಲ್ಲೂಯಾ, ಅಲ್ಲೆಲ್ಲೂಯಾ. ಇದಕ್ಕೆ ರಹಸ್ಯ ನೀತಿವಂತರೆಂಬ ಜೀವನ ಅಷ್ಟೇ. ಅಲ್ಲೆಲ್ಲೂಯಾ. ದ ಫಸ್ಟ್ ಆಶೀರ್ವಾದ, ದೇವರು ಈ ಭೂಮಿಯಲ್ಲಿ ನಮ್ಮನ್ನು ಸಂತಾನ ಮೂಲಕವಾಗಿ ಆಶೀರ್ವದಿಸೋಕೆ, ಇಲ್ಲದ್ರೆ ನಮ್ಮ ಸಂತಾನಗಳು ಆಶೀರ್ವಾದವಾಗಿ ಇರಬೇಕೆಂದು ಇಷ್ಟಪಡ್ತಾರೆ. ಅದಕ್ಕೆ ಅವ್ರು ಹೇಳ್ತಾರಲ್ಲ, ನಿಮ್ಮ ಸಂತಾನವು ನದಿಯಂತೆ ಏನು ಮಾಡುತ್ತದೆ, ಹರಡಿ ಓಡುವಂತೆ ದೇವರು ಮಾಡ್ತಾರೆ. ಅಂದರೆ ಈ ಕ್ರೈಸ್ತ ಜನ ಇದು ಬಂದು ಆಶೀರ್ವಾದ ಯೇಸು ಸ್ವಾಮಿ ಮೇಲೆ ಇರುತ್ತದೆ. ಈಗ ನೋಡ್ರಿ, ಭೂಮಿಯಲ್ಲಿ ಇಡೀ ಪೂರ್ತಿಯಲ್ಲಿ ಹೆಚ್ಚಾಗಿರುವುದು ಕ್ರೈಸ್ತರೇ. ಆದರೆ ಈ ಭೂಮಿಯ ಆಶೀರ್ವಾದಕ್ಕೆ ರಹಸ್ಯವೂ ಕ್ರೈಸ್ತರೇ. ಒಬ್ಬರು, ಅವ್ರ ಹೆಸರು ಬಂದು ಪಾಸ್ಟರ್ ಥಾಮಸ್ ರಾಜ್. ಅವ್ರು ಹೇಳಿದರು, ಕೆಲವರು ಹೇಳ್ತಾರೆ ಕ್ರೈಸ್ತರು ಈ ಭೂಮಿಯಿಂದ ಇಂಡಿಯಾ ದೇಶದಿಂದ ಓಡಿಸಬೇಕೋ, ಅವ್ರು ಯಾರು ಇರಬಾರ್ದು ಎಂದು ಅವ್ರು ಹೇಳ್ತಾರೆ. ಆದರೆ ಒಂದು ನೀವು ಚೆನ್ನಾಗಿ ತಿಳ್ಕೊಳ್ರಿ, ಕ್ರೈಸ್ತರು ಇಂಡಿಯಾ ದೇಶದಲ್ಲಿ ಇಲ್ಲ ಆದರೆ ಇಂಡಿಯಾ ದೇಶ ಸೆಕೆಂಡ್ ಸೋಮಾಲಿಯಾ. ಗೊತ್ತಾ? ಸೋಮಾಲಿಯಾ ವೆರಿ ಪಾವರ್ಟಿ ಕಂಟ್ರಿ. ಮಣ್ಣು ತಿನ್ನುತ್ತಾರೆ. ದೇವರನ್ನು ತಳ್ಳಿದ್ದು ರಷ್ಯಾ. ಗೊತ್ತಾ? ದೇವರನ್ನು ತಳ್ಳಿ ಇವಾಗ ಅವರು ಅಂಗೀಕರಿಸಿದ್ದಾರೆ, ದೊಡ್ಡ ಚರ್ಚ್ ಕಟ್ಟಿದ್ದಾರೆ. ಯಾರೆಲ್ಲ ದೇವರನ್ನು ತಳ್ಳುತ್ತಾರೋ, ದೇವರ ಮಕ್ಕಳನ್ನು ತಳ್ಳುತ್ತಾರೋ, ಆ ದೇಶ ಶೀಘ್ರದಲ್ಲಿ ನಾಶವಾಗಿ ಹೋಗುತ್ತೆ. ಯಾಕೆ? ದೇಶದಕ್ಕೆ ಆಶೀರ್ವಾದ ನೀತಿವಂತರೆಂಬ ದೇವ ಮಕ್ಕಳು. ಅಲ್ಲೆಲ್ಲೂಯಾ. ನಿಮ್ಮ ಕುಟುಂಬಕ್ಕೆ ಆಶೀರ್ವಾದ ನೀವೇ, ನಿಮ್ಮ ಏರಿಯಾಕ್ಕೆ ಆಶೀರ್ವಾದ ನೀವೇ, ನಿಮ್ಮ ದೇಶಕ್ಕೆ ಆಶೀರ್ವಾದ ನೀವೇ. ಯಾಕಂದರೆ ನೀತಿವಂತನ ಮೂಲಕವಾಗಿ ದೇವರು ಆಶೀರ್ವಾದವನ್ನು ದೇಶದ ಮೇಲೆ ಸುರಿಯುತ್ತಾನೆ. ಅವ್ರು ಕೇಳ್ತಾರಲ್ಲ, ಒಂದು ನೀತಿಮಾನಿ ನೀನು ತೋರಿಸು, ಈ ದೇಶವನ್ನು ನಾಶ ಮಾಡದೆ ನಾನು ಉಳಿಸುತ್ತೇನೆ. ಒಬ್ಬ ನೀತಿವಂತನ ಮೂಲಕವಾಗಿ ಇಡೀ ದೇಶವೇ ಬದುಕುವುದಂದರೆ ನೀತಿವಂತನ ಇರುವಾಗ ದೇವರು ಈ ಭೂಮಿಯನ್ನು ಆಶೀರ್ವದಿಸುತ್ತಾರೆ. ಅಲ್ಲೆಲ್ಲೂಯಾ, ಅಲ್ಲೆಲ್ಲೂಯಾ. ನಿಮ್ಮ ಸಂತಾನಗಳು ಶುಭವಾಗುತ್ತದೆ. ನಿಮ್ಮ ಮೂಲಕವಾಗಿ ಅನೇಕ ಜನರು ದೇವ ಮಕ್ಕಳಾಗಿ ಮಾರ್ಪಡುತ್ತಾರೆ. ಈ ದೇಶಕ್ಕೆ ಆಶೀರ್ವಾದ ದೇವ ಜನರಾದ ನೀತಿವಂತರು. ಅಲ್ಲೆಲ್ಲೂಯಾ. 2ನೇದು ಆಶೀರ್ವಾದ 3ನೇ ವಚನ. ಓಕೆ, 2ನೇದು ಆಶೀರ್ವಾದ,
ಅವನಿಗೆ ಆಸ್ತಿ ಐಶ್ವರ್ಯ ಅಲ್ಲೇ, ಅವನ ಮನೆಯಲ್ಲಿ ಧನ ಐಶ್ವರ್ಯದಮ್ಮ ಧನ ಐಶ್ವರ್ಯಗಳು ಇರುವುದು. ಅವನ ನೀತಿಯು ಸದಾಕಾಲವು ಫಲಿಸುತ್ತಿರುವುದು. ಓಕೆ, ಈ ವಾಕ್ಯ ಓದ್ರಿ. ಜ್ಞಾನೋಕ್ತಿಗಳು 3 ಕೊನೆ 2 ವಾಕ್ಯ. ಜ್ಞಾನೋಕ್ತಿಗಳು 3 ಕೊನೆ 2 ವಾಕ್ಯ. ಹಾಂ ಹಾಂ ಇಲ್ಲ, ನೀತಿವಂತರ ನಿವಾಸವನ್ನು ದೇವರು 30 ಯೆಹೋವನು ದುಷ್ಟನ ಮನೆಯನ್ನು ಶಪಿಸುತ್ತಾನೆ. 33 ನೀತಿವಂತನ ನಿವಾಸವನ್ನು ಆಶೀರ್ವದಿಸುತ್ತಾನೆ. ಹಲ್ಲೆಲೂಯಾ. ಯಾರ ಮನೆಯನ್ನು ದೇವರು ಆಶೀರ್ವದಿಸ್ತಾರೆ? ನೀತಿವಂತರ ನಿವಾಸವನ್ನು. ಯಾರ ಮನೆಯನ್ನು ದೇವರು ಶಪಿಸುತ್ತಾರೆ? ದುಷ್ಟನ ಮನೆಯನ್ನು. ಇಲ್ಲ, ಅವ್ರು ಹೇಳ್ತಾರಲ್ಲ, ದುಷ್ಟನ ಮನೆ, ಯೆಹೋವನು ದುಷ್ಟರ ಮನೆಯನ್ನು ಶಪಿಸುತ್ತಾನೆ, ನೀತಿವಂತರ ಮನೆಯನ್ನು ದೇವರು ಏನು ಮಾಡ್ತಾರೆ? ಆಶೀರ್ವದಿಸುತ್ತಾರೆ. ಹೇಗೆ ಅಂದರೆ ಅವನ ಮನೆಯಲ್ಲಿ ಆಸ್ತಿ ಐಶ್ವರ್ಯವು ತುಂಬುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಶೀರ್ವಾದ ನಮಗೆ ಸಿಕ್ಕಬೇಕಾದರೆ, ಐಶ್ವರ್ಯ ಸಿಕ್ಕಬೇಕಾದರೆ ನೀತಿವಂತರೆಂಬ ನಿರ್ಣಯದಲ್ಲಿ ನಿಲ್ಲಬೇಕು. ಅದು ಈ ಲೋಕದ ಆಶೀರ್ವಾದಕ್ಕೆ ರಹಸ್ಯ ನಿಬಂಧನೆ. ಏನು ನಿಬಂಧನೆ? ದೇವರಿಗೆ ಭಯಪಟ್ಟು ಆತನ ಆಜ್ಞೆಯನ್ನು ಕೈಗೊಳ್ಳಬೇಕು, ದೇವರಿಗೆ ಭಯಪಡಬೇಕು, ಉತ್ತಮವಾಗಿ ಜೀವಿಸಬೇಕು. ಈ ಜೀವನದಲ್ಲಿ ಪರಿಪೂರ್ಣ ಆಶೀರ್ವಾದ ಇದೆ. ವಾಕ್ಯ ಹೇಳುತ್ತದೆ, ಉತ್ತಮವಾಗಿ ನಡೆಯುವವನು ಪರಿಪೂರ್ಣ ಆಶೀರ್ವಾದವನ್ನು ಹೊಂದುತ್ತಾನೆ. ಉತ್ತಮವಾಗಿ ನಡೆಯುವವನಿಗೆ ಆಶೀರ್ವಾದ ತಪ್ಪುವುದೇ ಇಲ್ಲ. ಹಲ್ಲೆಲೂಯಾ. ಆಶೀರ್ವಾದದ ರಹಸ್ಯ ನಮ್ಮ ಜೀವನದ ದಾರಿಯಲ್ಲಿ ಇದೆ. ನಾವು ಹೇಗೆ ಜೀವಿಸುತ್ತೇವೋ ಹಾಗೆಯೇ ನಮ್ಮ ಜೀವನದಲ್ಲಿ ಆಶೀರ್ವಾದ ತುಂಬುತ್ತದೆ. ಹಲ್ಲೆಲೂಯಾ. ಆದ್ದರಿಂದ ನೀತಿವಂತರಾದ ದೇವ ಜನರೇ, ನೀವು ನೀತಿವಂತರಾಗಿ ಜೀವಿಸುವಾಗ ನಿನ್ನ ಕುಟುಂಬದಲ್ಲಿ ಐಶ್ವರ್ಯವು ತುಂಬುವಂತೆ ದೇವರು ಮಾಡುತ್ತಾರೆ. ಅದ ರಹಸ್ಯ. ಇಲ್ಲ, ದಾವೀದು ದಿನ ದಿನ ಅಭಿವೃದ್ಧಿ ಹೊಂದಿದ, ಈಸಾಕ್ ದಿನ ದಿನ ಅಭಿವೃದ್ಧಿ ಹೊಂದು ದೊಡ್ಡ ಮನುಷ್ಯನಾದ. ಆದರೆ ಆ ಕಾಲ ಬರಕಾಲ, ಆ ಕಾಲದಲ್ಲಿ ಬೀಜ ಬೆಳೀತಾ ಇಲ್ಲ, ಯಾರಿಗೂ ಆಹಾರ ಸಿಕ್ಕಿಲ್ಲ. ಆದರೆ ಈಸಾಕಿಗೆ 100ರಷ್ಟು ದೇವರ ಆಶೀರ್ವಾದ ಕೊಟ್ಟರು. ಆಶ್ಚರ್ಯವಾಗಿದೆ. ಕಾರಣ ಈಸಾಕ್ ನೀತಿವಂತನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವ್ರು ಹೇಳ್ತಾರೆ, ನೀತಿವಂತನ ಮನೆ ದೇವರ ಐಶ್ವರ್ಯದಿಂದ ತುಂಬಿಸೋದಕ್ಕೆ ಇಷ್ಟಪಡುತ್ತಾರೆ. ನಿಮ್ಮ ಕುಟುಂಬದಲ್ಲಿ ಆಸ್ತಿಯಿಂದ ತುಂಬಿಸೋದಕ್ಕೆ ಇಷ್ಟಪಡುತ್ತಾರೆ. ಅದರಲ್ಲಿ ಯಾವುದು ಕೊರತೆ ಇಡುವುದಿಲ್ಲ. ಕಾರಣ ನಮ್ಮ ಜೀವನದಲ್ಲಿ ನಾವು ನೀತಿವಂತರಾಗಿ ಜೀವಿಸುವಾಗ ಈ ಆಶೀರ್ವಾದ ತಪ್ಪದೇ ಸಿಕ್ಕುತ್ತದೆ. ಹಲ್ಲೆಲೂಯಾ. ಆದ್ದರಿಂದ ನಾವು ತೀರ್ಮಾನ ಮಾಡಬೇಕು, ನೀತಿವಂತರೆಂಬ ನಿರ್ಣಯದಲ್ಲಿ ನಾವು ನಿಲ್ಲಬೇಕು. ಹಲ್ಲೆಲೂಯಾ. ಅಂದರೆ ನಮ್ಮ ಪ್ರಯಾಸ ನೀತಿವಂತರಲ್ಲ, ದೇವರು ನಮ್ಮನ್ನು ನೀತಿವಂತನಾಗಿ ಮಾರ್ಪಡಿಸಿದ್ದಾನೆ. ಆದ್ದರಿಂದ ನಾವು ನೀತಿವಂತರಾಗಿ ಜೀವಿಸಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತಾ? ನೀವು ತಪ್ಪ ಅನಿಸ್ಕೋಬಾರ್ದು. ನೀತಿವಂತರಾಗಿದ್ದರೆ ನಾವು ಪ್ರಯಾಸದಿಂದ ನೀತಿವಂತರಾಗಿ ಜೀವಿಸೋದಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಆಯ್ತಾ? ದೇವರು ನಮ್ಮನ್ನು ಯಾರಾಗಿ ಮಾರ್ಪಡಿಸಿದ್ದಾರೆ? ನೀತಿವಂತರಾಗಿ ಮಾರ್ಪಡಿಸಿದ್ದಾರೆ. ನಮ್ಮ ಗುಣ ಮಾರ್ಪಟ್ಟಿದೆ. ಆದ್ದರಿಂದ ನಾವು ನೀತಿವಂತರಾಗಿ ಬದುಕುವಾಗ ದೇವರ ಆಶೀರ್ವಾದ ಸಿಕ್ಕುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, 3ನೇದು ಆಶೀರ್ವಾದ. ಓಕೆ, 4. ಹಲ್ಲೆಲೂಯಾ. ಅಂದರೆ ನೀತಿವಂತರ ಜೀವನದಲ್ಲಿ ಎಷ್ಟು ಒಂದು ಕತ್ತಲೆಯಾದ ಕಾರ್ಯಗಳು ಬಂದರೂ ದೇವರೇ ಆ ಕುಟುಂಬಕ್ಕೆ ಯಾರಾಗಿರ್ತಾರೆ? ಬೆಳಕಾಗಿರ್ತಾನೆ. ಹಲ್ಲೆಲೂಯಾ. ಆದ್ದರಿಂದ ನೀತಿವಂತನು ಅಲ್ಲಾಡುವುದಿಲ್ಲ. ಯಾಕೆ ಅಲ್ಲಾಡುವುದಿಲ್ಲ ಅಂತ ಅವನು ಹೇಳ್ತಾನೆ, ಕರ್ತನು ನನ್ನ ಬಲಪಾರಿಸದಲ್ಲಿ ಇದ್ದಾನೆ. ದಾವೀದ ಹೇಳ್ತಾನೆ, ದೇವರೇ ನಾನು ಎಲ್ಲಿದ್ದರೂ ನೀನು ಅಲ್ಲಿ ನನ್ನ ಜೊತೆಯಲ್ಲಿದ್ದೀರಿ, ನಾನು ಏನು ಮಾಡುವುದಿಲ್ಲ, ಕದಲುವುದೇ ಇಲ್ಲ. ಅಂತ ನೀತಿವಂತನ ಜೀವನದಲ್ಲಿ ಯಾಕೆ ಅವನು ಸಂತೋಷವಾಗಿದ್ದಾನೆ, ಎಲ್ಲವನ್ನು ಜಯಿಸುತ್ತಾನೆ ಅಂದರೆ, ಕತ್ತಲೆಯಾಗಿರುವ ಸಂದರ್ಭದಲ್ಲಿಯೂ ದೇವರು ಬೆಳಕಾಗಿ ಅವನ ಜೊತೆಯಲ್ಲಿ ಇರ್ತಾನೆ. ಹಲ್ಲೆಲೂಯಾ. ಆದ್ದರಿಂದ ನೀವು ಏನು ಮಾಡಬೇಕು? ಯಾವಾಗಲೂ ಬೆಳಕಿನೊಂದಿಗೆ ಜೀವಿಸಬೇಕು. ನೀತಿ ಎಂಬ ವಾಕ್ಯಕ್ಕೆ ಅರ್ಥ ಬೆಳಕಿನಲ್ಲಿ ಇರುವುದು. ಹಲ್ಲೆಲೂಯಾ. ಓಕೆ, 4ನೇದು ಆಶೀರ್ವಾದ 5, 6.
ಆ, ಆ, ಆ. ಇಲ್ಲ 5-6 ஏமா இறங்கி கடன் கொடுத்து ದಯಾಳವಾಗಿ ಧನ ಸಹಾಯ, ದಯಾಳವಾಗಿ ಧನ ಸಹಾಯ. ಬೇರೆ ಟ್ರಾನ್ಸ್ಲೇಷನ್ ಚೇಂಜ್ ಆಗಿದೋ? ಹಾಂ 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 ಹಲ್ಲೆಲೂಯಾ. ಸಿ, ದೇವರು ನೀತಿವಂತನಿಗೆ ಕೊಟ್ಟಿರೋ ಆಶೀರ್ವಾದ, ನೀನು ಸಾಲೆ ತಗೊಳ್ಳುವುದಿಲ್ಲ, ಸಾಲೆ ಕೊಡುವಿ. ನಾವು ಸಾಲ ಏನು ಮಾಡಬೇಕು? ಇನ್ನೊಬ್ಬರಿಗೆ ಕೊಡಬಹುದು. ದೇವರು ನಮ್ಮನ್ನು ಹಾಗೆ ಆಶೀರ್ವದಿಸುವುದಕ್ಕೆ ಶಕ್ತನಾಗಿದ್ದಾರೆ. ಹಲ್ಲೆಲೂಯಾ. ನಾವು ಇನ್ನೊಬ್ಬರಿಗೆ ಕೊಡುವಂತೆ ದೇವರು ನಮ್ಮನ್ನು ಆಶೀರ್ವದಿಸುವುದಕ್ಕೆ ನಿಲ್ಲಿಸಿದ್ದಾನೆ. ಇದೇ ರಹಸ್ಯ. ನಾವು ಇನ್ನೊಬ್ಬರಿಗೆ ಕೊಡುವಂತೆ ದೇವರು ನಮ್ಮನ್ನು ಆಶೀರ್ವದಿಸುವುದಕ್ಕೆ ಶಕ್ತನಾಗಿದ್ದಾರೆ. ನಮ್ಮ ಮೂಲಕವಾಗಿ ದೇಶವನ್ನು ಪೋಷಿಸುವುದಕ್ಕೆ ದೇವರು ಶಕ್ತನಾಗಿದ್ದಾರೆ. ಇದೇ ರಹಸ್ಯ. ಹಲ್ಲೆಲೂಯಾ. ಯಾಕೆಂದರೆ ನಮ್ಮ ಮನೆಯನ್ನು ಆಶೀರ್ವದಿಸುತ್ತಾನೆ, ನಮ್ಮ ಬಿಸ್ನೆಸ್ಸನ್ನು ಆಶೀರ್ವದಿಸುತ್ತಾನೆ. ಆದ್ದರಿಂದ ನಮ್ಮನ್ನು ದೇವರು ಹೊಗಳಿಕೆಯಲ್ಲಿ ನಿಲ್ಲಿಸುವುದರಿಂದ ಇನ್ನೊಬ್ಬರಿಗೆ ನಾವು ಧಾರಾಳವಾಗಿ ಏನು ಮಾಡಬಹುದು? ಸಹಾಯ ಮಾಡಬಹುದು. ನಾವು ಸಹಾಯ ಮಾಡುವಾಗ ವಾಕ್ಯ ಹೇಳುತ್ತದೆ, ದೇವರು ನಮ್ಮನ್ನು ಒಳ್ಳೆ ಕೀರ್ತಿಯಲ್ಲಿ, ಅಂದರೆ ಒಂದು ಒಳ್ಳೆ ಹೊಗಳಿಕೆಯಲ್ಲಿ ದೇವರು ನಮ್ಮನ್ನು ನಿಲ್ಲಿಸುತ್ತಾರೆ. ಹಲ್ಲೆಲೂಯಾ. ನನಗೆ ಆಸೆ, ನಾವೆಲ್ಲರಿಗೂ ಏನು ಮಾಡಬೇಕಾ? ಸಹಾಯ ಮಾಡಬೇಕು. ನಮ್ಮ ಆರಂಭ ಬಡತನದಲ್ಲಿ ಇರಬಹುದು, ಆದರೆ ನಾವು ದೇವರಲ್ಲಿ ಬೆಳೆಯುತ್ತಾ ಇರುವಾಗ ಇನ್ನೊಬ್ಬರಿಗೆ ಕೊಡುವಂಥವರಾಗಿರಬೇಕು. ಹಲ್ಲೆಲೂಯಾ. ಇದು ದೇವರ ವಾಗ್ದಾನ. ಇದು ದೇವರು ನಮಗೆ ವಾಗ್ದಾನ ಮಾಡಿದ್ದಾರೆ. ಇದು ಯಾರಿಗೆ ವಾಗ್ದಾನ? ಅಬ್ರಹಾಮ ವಾಗ್ದಾನ ಮಾಡಿದ್ದಾರೆ, ಈಸಾಕಿಗೆ ವಾಗ್ದಾನ ಮಾಡಿದ್ದಾರೆ. ನಿನ್ನ ಮೂಲಕವಾಗಿ ಇಡೀ ಲೋಕವು ಆಶೀರ್ವಾದ ಹೊಂದುತ್ತದೆ ಅಲ್ಲ? ಹಲ್ಲೆಲೂಯಾ. ನಾವು ಇನ್ನೊಬ್ಬರನ್ನು ನಾವು ಘೋಷಿಸಬೇಕು. ಇಲ್ಲ, ನಿಮ್ಮಲ್ಲಿ ಅನೇಕರಿಗೆ ಸಾಕ್ಷಿ ಹೇಳೋಕ್ಕೆ ಸಾಧ್ಯ. ಕಾರಣ ನಾವು ಆರಂಭ ಹೀಗೆ ಇತ್ತು, ಇನ್ನೊಬ್ಬರು ನಮಗೆ ಕೊಡಬೇಕೆಂದ ಸ್ಥಿತಿಯಲ್ಲಿತ್ತು. ಆದರೆ ದೇವರು ನಮ್ಮನ್ನು ಒಳ್ಳೆಯ ಸ್ಥಿತಿಗೆ ತಂದು ಇನ್ನೊಬ್ಬರಿಗೆ ಸಹಾಯ ಮಾಡುವಂತೆ ಇಳಿಸಿದ್ದಾರೆ. ಹಲ್ಲೆಲೂಯಾ. ಇದು ಇನ್ನೂ ಬೆಳೆಯಬೇಕು, ಇನ್ನೂ ನಾವು ಬೆಳೆಯಬೇಕು. ಅದು ರಹಸ್ಯ ಒಂದೇ ಒಂದಿದ್ದ, ನೀತಿವಂತರೆಂಬ ನಿರ್ಣಯದಲ್ಲಿ ನಿಂತಿದ್ರೆ ಸಾಕು. ಜೀವಿಸಿರಿ. ದೇವರು ನಿಮ್ಮನ್ನು ಇನ್ನೂ ಮೇಲೆ ಹತ್ತಿಸೋದಕ್ಕೆ ಇಷ್ಟಪಡುತ್ತಾನೆ. ಎಲ್ಲ ಜಾತಿ ಜನಾಂಗಕ್ಕಿಂತ ಉನ್ನತ ಸ್ಥಿತಿಯಲ್ಲಿ ನಿಲ್ಲಿಸೋದಕ್ಕೆ ಇಷ್ಟಪಡುತ್ತಾನೆ. ನೆಕ್ಸ್ಟ್ 5 7th verse. ಸರಿಯಾ? ಇದು ಒಂದು ತುಂಬ ಜಾಗ್ರತೆ. ಇದು ಒಂದು ಮಾತ್ರ ನಮಗೆ ಬೇಕು ಇಲ್ಲ? ಕೊಡೋಕ್ಕೆ ಮನಸ್ಸಿದೆ, ಎಲ್ಲ ಇದೆ. ಆದರೆ ಅವಾಗವಾಗ ಏನಿದೆ? ಭಯ ಇದೆ. ಏನು ಕೇಳುವಾಗ? ಕೆಟ್ಟ ಸ್ತುತಿಯನ್ನು ಕೇಳುವಾಗ, ಇಲ್ಲ ಕೆಟ್ಟ ಕಾರ್ಯಗಳನ್ನು ನಮ್ಮ ಕಣ್ಣು ಮುಂದೆ ಬರುವಾಗ, ಕೆಲವು ಕಾರ್ಯ ಕೇಳುವಾಗ ನಮ್ಮ ಮನಸ್ಸಿನಲ್ಲಿ ಭಯ ಇದೆ. ಆದರೆ ದೇವರು ಹೇಳ್ತಾರೆ, ನಂಬಿಕೆ ನಾವು ಬಿಡಬಾರ್ದು. ಹಲ್ಲೆಲೂಯಾ. ನಂಬುವವನು ಕದಲುವುದೇ ಇಲ್ಲ, ಭಯಪಡುವವನು ಏನು ಮಾಡುತ್ತಾನೆ? ಕದಲುತ್ತಾನೆ. ಅದಕ್ಕೆ ಅವ್ರು ಹೇಳ್ತಾರೆ, ನಿಮ್ಮ ಹೃದಯ ಕಳವಳಗೊಳ್ಳಬೇಡಿರಿ ಅಲ್ಲ ದೇವರು ಹೇಳ್ತಾರೆ. ನನ್ನನ್ನು ನಂಬಿರಿ, ತಂದೆಯಾದ ದೇವರನ್ನು ನಂಬಿರಿ. ನೀವು ನಂಬಬೇಕು. ಆ್ಯಕ್ಚುಲಿ ದೇವರು ನಮಗೆ ಕೊಡುವ ಆಶೀರ್ವಾದ, ನೀತಿವಂತನ ಆಶೀರ್ವಾದ ಏನೆಂದರೆ, ಅವನು ಯಾವ ಸ್ತುತಿ ಬಂದರೂ ಭಯಪಡುವುದೇ ಇಲ್ಲ. ಯಾಕೆಂದರೆ ನಮ್ಮ ಹೃದಯದಲ್ಲಿ ದೇವರು ಆ ನಂಬಿಕೆ ಸಮಾಧಾನ ಕೊಟ್ಟಿದ್ದಾರೆ. ಈ ನಂಬಿಕೆ ಸಮಾಧಾನ ನಮ್ಮಲ್ಲಿ ಇರುವುದರಿಂದ ನಾವು ಏನು ಬಂದರೂ ಕದಲುವುದಿಲ್ಲ. ನಮಗೆ ನಂಬಿಕೆ ಇದೆ, ದೇವರು ಎಲ್ಲವನ್ನು ಸರಿಪಡಿಸುವುದಕ್ಕೆ ಶಕ್ತನಾಗಿದ್ದಾನೆ, ಎಲ್ಲವನ್ನು ಮಾರ್ಪಡಿಸುವುದಕ್ಕೆ ಶಕ್ತನಾಗಿದ್ದಾರೆ. ಹಲ್ಲೆಲೂಯಾ. ಇಲ್ಲ, ಆ ಹುಡುಗಿ ಸತ್ತಿದ ತಕ್ಷಣ ಅವನ ನಂಬಿಕೆ ಒಟ್ಟೋಯ್ತು. ಆದರೆ ದೇವರು ಹೇಳ್ತಾರೆ ಏನೆಂದು, ನಿನ್ನ ನಂಬಿಕೆ ಏನೇನು ಮಾಡಬೇಡ, ಬಿಡಬೇಡ ಅಂತ ಹೇಳ್ತಾರೆ. ಅವನು ಹೇಳ್ತಾರೆ, ನೀನು ಧೈರ್ಯವಾಗಿರು ಅಂತ ಹೇಳ್ತಾರೆ. ಯಾಕೆ? ದೇವರನ್ನು ನಂಬುವಾಗ ಉಳಿಸುವುದಕ್ಕೆ, ಜೀವ ಕೊಡೋಕ್ಕೆ ದೇವರು ಶಕ್ತನಾಗಿದ್ದಾರೆ. ಹಲ್ಲೆಲೂಯಾ. 5ನೇದು ಆಶೀರ್ವಾದ, ಅವನು ಎಂದೆಂದಿಗೂ ಭಯಪಡದೆ ದೃಢವಾಗಿರುತ್ತಾನೆ. ಹಲ್ಲೆಲೂಯಾ. ಅದಕ್ಕೆ ಅವ್ರು ಹೇಳ್ತಾರೆ, ನಂಬಿಕೆಯೊಂದಿಗೆ ಧೈರ್ಯವನ್ನು ಕೂಡಿಸಬೇಕು. ನಂಬೋದು ದೊಡ್ಡದಲ್ಲ, ನಂಬಿಕೆಯಲ್ಲಿ ಏನಿರಬೇಕು? ಧೈರ್ಯ ಇರಬೇಕು. ಹಲ್ಲೆಲೂಯಾ. ಸರಿ, ಓಕೆ. 6ನೇದು ಆಶೀರ್ವಾದ 8. ಹಲ್ಲೆಲೂಯಾ.
ಅವ ಯಾಕೆ ಭಯಪಡುವುದಿಲ್ಲ ಅಂದರೆ, ದುಷ್ಟರು ಅಂದರೆ, ಈಗ ದುಷ್ಟರು ಅಂದರೆ ನೀವು ಮನುಷ್ಯನ ಅನಿಸ್ಕೋಬೇಡ್ರಿ, ಮನುಷ್ಯನಿಂದ ಮಾಡುವುದು ಯಾವುದು? ಸೈತಾನೆ. ಹೌದು, ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಹೀಗೆ ದೇವ ಜನರ ಹೃದಯದಲ್ಲಿ ಸೈತಾನ ಬಿತ್ತುವ ಬೀಜ ಏನಂದರೆ, ಮನುಷ್ಯರು ನಮಗೆ ವಿರೋಧವಾಗಿ ತಪ್ಪು ಮಾಡ್ತಾರೆ ಅನಿಸ್ಕೊಳ್ತಾರೆ. ಇಲ್ಲ, ಮನುಷ್ಯ ನಮಗೆ ವಿರೋಧವಾಗಿ ತಪ್ಪು ಮಾಡುವುದೇ ಇಲ್ಲ. ಮನುಷ್ಯನ ಒಳಗಡೆ ಇದ್ದು ಸೈತಾನ ಏನು ಮಾಡ್ತಾನೆ? ವಿರುದ್ಧವಾಗಿ ತಪ್ಪು ಮಾಡಿಸ್ತಾನೆ. ಆದ್ದರಿಂದ ದೇವರು ನಿನ್ನ ಸಹೋದರನನ್ನು ಸ್ನೇಹಿಸಿ ಎಂದು ಹೇಳ್ತಾರೆ. ಇನ್ನು ವಿರುದ್ಧವಾಗಿ ತಪ್ಪು ಮಾಡಿದೆ ಅವರನ್ನು ಮನ್ನಿಸಿ ಎಂದು ಹೇಳ್ತಾರೆ. ಯಾಕೆ? ಕಾರಣ ಅವನಿಲ್ಲ. ಯಾರಿಂದ ಅವನು ಮಾಡ್ತಾನೆ? ಸೈತಾನ ಮುಖಾಂತರವಾಗಿ. ಆದ್ದರಿಂದ ನಾವು ಎದುರಿಸಬೇಕೆಂಗಿರೋರು ಯಾರು? ಸೈತಾನ. ಅದು ಯಾವುದು ಮನುಷ್ಯನೊಂದಿಗೆ ನಾವು ಇದು ಮಾಡಬಾರ್ದು, ಏನೋ ವೈರಾಗ್ಯವಾಗಿ ಕೋಪವಾಗಿ ಇರಬಾರ್ದು. ವಾಕ್ಯ ಹೇಳುತ್ತದೆ, ಆದಷ್ಟು ಎಲ್ಲರೊಂದಿಗೆ ಸಮಾಧಾನವಾಗಿರಬೇಕು. ಆಲ್ಮೋಸ್ಟ್ ಅವರು ಮಾತಾಡೋದಿದ್ರು ಪರವಾಗಿಲ್ಲ, ನೀವೇನು ಮಾಡಬೇಕಾ? ಮಾತಾಡಬೇಕು. ನೀವು ನಿಮ್ಮ ಪ್ರೀತಿಯನ್ನು ತೋರಿಸಬೇಕು. ಆದರೆ ಹೀಗೆ ಕ್ರೈಸ್ತ ಜನರೊಂದಿಗೆ ಒಳಗಡೆ ಕಂಡು ಬರೋದು ಏನು ಬರುತ್ತದೆ? ವಿರೋಧ, ಕೋಪ, ಕಗಿ ಅಲ್ಲ, ಮುಖ ಏನು ಮಾಡ್ತಾರೆ? ತಿರುಗಿಸ್ಕೊಳ್ತಾರೆ, ಕಂಡು ಮಾತಾಡುವುದಿಲ್ಲ. ಕರೆಕ್ಟ್. ಇದೆಲ್ಲ ಇರುವುದಕ್ಕೆ ಕಾರಣ ಏನು? ನಾವು ಅನ್ನಿಸ್ಕೊಳ್ತೀವಿ ಅವರು ನಮಗೆ ವಿರೋಧವಾಗಿ ಮಾಡುತ್ತಾರೆ. ಇಲ್ಲ, ಯಾವುದು ಮನುಷ್ಯ ನಮಗೆ ವಿರೋಧವಾಗಿ ಮಾಡಲ್ಲ. ನಮಗೆ ವಿರುದ್ಧವಾಗಿ ಇರುವವನು ಸೈತಾನ. ಅವನಿಗೊಂದು ಹೆಸರಿದೆ. ಸೈತಾನಿಗೇನು ಹೆಸರು? ಅವನು ಮನುಷ್ಯ ಕೊಳೆ ಪಾದಕನು. ಅವನು ಬೈಬಲ್ ಹೇಳುತ್ತದೆ, ಅವನು ಮನುಷ್ಯ ಕೊಳೆ ಪಾದಕನು. ನಮ್ಮನ್ನು ನಾಶ ಮಾಡುವುದು ಅವನೇ, ನಮಗೆ ವಿರೋಧವಾಗಿ ನಿಲ್ಲುವುದು ಅವನೇ, ನಮ್ಮನ್ನು ಎದುರಿಸುವುದು ಅವನೇ. ಆದರೆ ಮನುಷ್ಯರ ಮೂಲಕವಾಗಿ ಮಾಡುತ್ತಾನೆ. ನಮಗೆ ಗೊತ್ತಿರೋರ ಮೂಲಕವಾಗಿ, ನಿಮ್ಮ ಬಂಧು ಬೆಳಗ ಮೂಲಕವಾಗಿ ಈ ಪ್ರಾಬ್ಲಮ್ ಬರುತ್ತದೆ. ಆದರೆ ಇದೆಲ್ಲದಕ್ಕೆ ಕಾರಣ ಸೈತಾನ ಕ್ರಿಯೆಗಳು. ಆ ಬೈಬಲ್ ಹೇಳುತ್ತದೆ, ಅವನು ವೈರಿಗಳಿಗೆ ಕೊಡುವಂಥ ವಾಸಿಮ ದುಷ್ಟರಿಗಾಗುವ ಶಿಕ್ಷೆಯನ್ನು ಕಣ್ಣಾರೆ ಕಾಣುವನೆಂಬ ಭರವಸೆ ಇರುವುದರಿಂದ ಅವನ ಮನಸ್ಸು ದೃಢವಾಗಿರುವುದು. ಹಲ್ಲೆಲೂಯಾ. ಅಂದರೆ ದೇವರು ಕೊನೆಯದಾಗಿ ಏನು ಮಾಡ್ತಾರೆ? ಸೈತಾನಿಗೆ ತೀರ್ಪು ಕೊಡುತ್ತಾರೆ. ಅಪ್ಪ ತೀರ್ಪು ಕೊಡುವಾಗ ನಾವು ಯಾರಾಗಿರ್ತೀವಿ? ನೀತಿವಂತರಾಗಿ ನಿಂದಿರ್ತೀವಿ. ಈ ನಂಬಿಕೆ ನಮ್ಮಲ್ಲಿ ಇರುತ್ತದೆ. ಹಲ್ಲೆಲೂಯಾ. ನಾವು ನ್ಯಾಯ ತೀರಿಸ್ತೀವಿ. ಇದೇ ನಮ್ಮ ಆಶೀರ್ವಾದ. ಅಂದರೆ ಲೋಕ ಆಶೀರ್ವಾದ ಇದೆ, ರಾಜ್ಯದ ಆಶೀರ್ವಾದ ಇದೆ. ಹಲ್ಲೆಲೂಯಾ. ಓಕೆ, ಇದು 6ನೇದು ಆಶೀರ್ವಾದ. ನೀವು ಭಯಪಡಬೇಡ್ರಿ. ನಿಮಗೆ ವಿರೋಧವಾಗಿರುವ ಎಲ್ಲ ಶತ್ರುವಿನ ಕ್ರಿಯೆಗಳಿಗೆ ದೇವರು ಮೊಯ್ ತೀರ್ಸಕ್ಕೆ ಬರುತ್ತಾನೆ. ಆವಾಗ ಅದನ್ನು ಕಂಡು ನೀವು ಕಾಣುವಂತೆ ದೇವರು ಮಾಡುವಂಥವನಾಗಿದ್ದಾರೆ. ಹಲ್ಲೆಲೂಯಾ. ಕೊನೆಯದು 9, 10. ಆಮೆನ್. ಹಲ್ಲೆಲೂಯಾ. ನೀತಿವಂತರು ಹೇಗೆ ಇರ್ತಾರೆ? ಅವರ ನೀತಿ ಎಂದೆಂದಿಗೂ ನೆಲೆಯಾಗಿರುತ್ತದೆ. ಅವರ ಕೊಂಬು ಮಹಿಮೆಯಾಗಿ ಮೇಲೆ ಹತ್ತಿಸಲ್ಪಡುತ್ತದೆ. ಅವರು ಏನು ಮಾಡ್ತಾರೆ? ಬಡ ಜನರಿಗೆ ಉದಾರವಾಗಿ ಸಹಾಯ ಮಾಡುವಂಥವರಾಗಿರ್ತಾರೆ. ಇದೆಲ್ಲ ನೀತಿವಂತನ ಆಶೀರ್ವಾದ. ಈ ಆಶೀರ್ವಾದ ನಮಗೆ ಬೇಕಾದರೆ ನಾವು ನೀತಿವಂತರಾಗಿ ಜೀವಿಸಬೇಕು ಅಷ್ಟೇ. ಯಾಕೆ? ವಾಕ್ಯ ಹೇಳುತ್ತದೆ, ನಾವು ಬಿತ್ತುವುದನ್ನು ನಾವು ಕೊಯ್ಯುವಂಥವರಾಗಿರುತ್ತೇವೆ. ಆಶೀರ್ವಾದ ಎಲ್ಲಿದೆ? ಕೊಯ್ಯುವುದರಲ್ಲಿದೆ. ನಾವು ಒಳ್ಳೆಯದನ್ನು ಬಿತ್ತಿದರೆ, ಒಳ್ಳೆಯದನ್ನು ಬಿತ್ತುವುದ ನಮ್ಮ ಜೀವನದಲ್ಲಿ ಕಂಡುಬರುವ ಒಳ್ಳೆಯ ಗುಣಗಳು. ಹಲ್ಲೆಲೂಯಾ. ನಾವು ಒಳ್ಳೆಯವರಾಗಿ ಜೀವಿಸೋಣ, ಅನೇಕರನ್ನು ಒಳ್ಳೆತನದಲ್ಲಿ ನಡೆಸೋಣ, ಅನೇಕರಿಗೆ ಸಹಾಯ ಮಾಡುವಷ್ಟು ದೇವರು ನಮ್ಮ ಕುಟುಂಬ, ನಮ್ಮ ಕೈ ಪ್ರಯಾಸವನ್ನು ಆಶೀರ್ವದಿಸಿ ನಾವು ಇನ್ನೊಬ್ಬರಿಗೆ ವರ್ಷಿಸುವಂತೆ ಕೊಡೋಕ್ಕೆ ದೇವರು ನಮ್ಮನ್ನು ಆಶೀರ್ವದಿಸೋಕ್ಕೆ ಶಕ್ತನಾಗಿದ್ದಾರೆ. ಹಲ್ಲೆಲೂಯಾ. ನಾವೆಲ್ಲರೂ ಎದ್ದು ನಿಂತು ದೇವ ಸಮೂಹದಲ್ಲಿ ನೀತಿವಂತರನ್ನು ಎಂಬ ನಿರ್ಣಯದಲ್ಲಿ ನಿಲ್ಲುವುದಕ್ಕೆ ನಮ್ಮ ಮನಸ್ಸಾಕ್ಷಿಯನ್ನು ಶುದ್ಧಪಡಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಬಳಿಗೆ ಕೇಳ್ರಿ, ಎಲ್ಲ ಆಶೀರ್ವಾದದ ರಹಸ್ಯ ಎಲ್ಲಿದೆ? ನೀತಿವಂತರೆಂಬ ಜೀವನದಲ್ಲಿ ಇದೆ. ಕೆಟ್ಟ ಮಾತು ಮಾತಾಡಬೇಡ್ರಿ. ವಾಕ್ಯ ಹೇಳುತ್ತದೆ, ನಾನು ಕೆಟ್ಟ ಮಾತು ಮಾತಾಡಿದರೆ ನಾವು ನೀತಿವಂತನಿಲ್ಲ. ಜಗಳ ಮಾಡಬೇಡ್ರಿ, ಇನ್ನೊಬ್ಬರನ್ನು ತಪ್ಪುವರಿಸಬೇಡ್ರಿ, ಲೋಕ ಕಾರ್ಯಕ್ಕಾಗಿ ಇನ್ನೊಬ್ಬರೊಂದಿಗೆ ಜಗಳಕ್ಕೆ ಹೋಗಬೇಡ್ರಿ, ವೈರಾಗ್ಯ ಬೇಡ. ಇದೆಲ್ಲ ದುಷ್ಟನ ಜೀವಿತ. ಎಲ್ಲರೊಂದಿಗೂ ಸಮಾಧಾನವಾಗಿರಬೇಕು. ನೀತಿವಂತನು ದೇವರ ಮೇಲೆ ಭರವಸೆ ಇಡುವವನಾಗಿರಬೇಕು.
ಈ ಆಶೀರ್ವಾದ ಪರಿಪೂರ್ಣವಾಗಿ ನಮಗೆ ಬೇಕಾದರೆ ನಾವು ಸ್ವಲ್ಪ ಹೊತ್ತು ದೇವ ಸಮ್ಮುಖದಲ್ಲಿ ನಮ್ಮ ಹೃದಯಗಳನ್ನು ಪರಿಶೋಧಿಸಿ ನೋಡೋಣ. ದೇವರೇ, ನನ್ನನ್ನು ಮಾರ್ಪಡಿಸು, ನನ್ನನ್ನು ಶುದ್ಧೀಕರಿಸು, ಇನ್ನು ನೀತಿವಂತನೆಂಬ ಜೀವನದಲ್ಲಿ ನಿಲ್ಲಿಸು ಎಂದು ಕೇಳೋಣ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ಪರಿಶುದ್ಧರೇ, ನೀತಿವಂತರಿಗೆ ಬರುವ ಕಷ್ಟಗಳು ಅನೇಕವಿದ್ದರೂ ನೀನೇ ಬಿಡಿಸುವೆ. ನೀತಿವಂತರಿಗೆ ಬರುವ ಕಷ್ಟಗಳು ಅನೇಕವಿದ್ದರೂ ನೀವೇ ಬಿಡಿಸುವೆ. ನನ್ನಲ್ಲಿ ನಿನ್ನ ವಾಗ್ದಾನ ತಪ್ಪುವುದೇ ಇಲ್ಲ. ಇಂದಿನ ಕಷ್ಟ ವೇದನೆಯು ಶಾಶ್ವತವೇ ಅಲ್ಲ. ನನ್ನಲ್ಲಿ ನಿನ್ನ ವಾಗ್ದಾನ ತಪ್ಪುವುದೇ ಇಲ್ಲ. ಇಂದಿನ ಕಷ್ಟ ವೇದನೆ ಶಾಶ್ವತವೇ ಅಲ್ಲ. ಆಶ್ರಯವೇ ಆಧಾರವೇ, ನಿನಗೆ ನನ್ನ ಆರಾಧನೆ. ಯೇಸುವೇ, ನಿಮಗೆ ನನ್ನ ಆರಾಧನೆ. ಆಶ್ರಯವೇ, ನನ್ನ ಆಧಾರವೇ, ನಿಮಗೆ ನನ್ನ ಆರಾಧನೆ. ಯೇಸುವೇ, ನಿಮಗೆ ನನ್ನ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಿನ್ನ ಆರಾಧನೆ ಮಾಡುವೆ. ನಾ ಬದುಕಿರುವ ಸ್ಥಳವೆಲ್ಲ ನಿನ್ನ ಎಂದೆಂದು ಕೊಂಡಾಡುವೆ. ಆಶ್ರಯವೇ, ನನ್ನ ಆಧಾರವೇ, ನಿಮಗೆ ನನ್ನ ಆಧಾರವೇ. ಯೇಸುವೇ, ನಿಮಗೆ ನನ್ನ ಆರಾಧನೆ. ಶಾಶ್ವತ ಪ್ರೇಮದಿ ನನ್ನನ್ನು ಕರೆದಿರುವೆ. ಎಷ್ಟೊಂದು ಉಪಕಾರ ನೀ ನನ್ನಲ್ಲಿ ಮಾಡಿರುವೆ. ಶಾಶ್ವತ ಪ್ರೇಮದಿ ನೀ ನನ್ನನ್ನು ಕರೆದಿರುವೆ. ಎಷ್ಟೊಂದು ಉಪಕಾರ ನೀ ನನ್ನಲ್ಲಿ ಮಾಡಿರುವೆ. ಯುಗ ಯುಗಗಳಿಗೂ ನಿನ್ನ ನಾಮ ಉನ್ನತವು. ತಲೆ ತಲೆ ಮಾರಿಗೂ ನಿನ್ನ ಕೃಪೆಯು ಶಾಶ್ವತವು. ಯುಗ ಯುಗಗಳಿಗೂ ನಿನ್ನ ನಾಮ ಉನ್ನತವು. ತಲೆ ತಲೆ ಮಾರಿಗೂ ನಿನ್ನ ಕೃಪೆಯು ಶಾಶ್ವತವು. ಆಶ್ರಯವೇ, ನನ್ನ ಆಧಾರವೇ, ನಿಮಗೆ ನಮ್ಮ ಆರಾಧನೆ. ಯೇಸುವೇ, ನಿನಗೆ ನನ್ನ ಆರಾಧನೆ. ನೀತಿವಂತರಿಗೆ ಬರುವ ಕಷ್ಟಗಳು ಅನೇಕವಿದ್ದರೂ ನೀನೇ ನಡೆಸುವೆ. ನೀತಿವಂತರಿಗೆ ಬರುವ ಕಷ್ಟಗಳು ಅನೇಕವಿದ್ದರೂ ನೀನೇ ಬಿಡಿಸುವೆ. ನನ್ನಲ್ಲಿ ನಿನ್ನ ವಾಗ್ದಾನ ತಪ್ಪುವುದೇ ಇಲ್ಲ. ಇಂದಿನ ಕಷ್ಟ ವೇದನೆ ಶಾಶ್ವತವೇ ಅಲ್ಲ. ನನ್ನಲ್ಲಿ ನಿನ್ನ ವಾಗ್ದಾನ ತಪ್ಪುವುದೇ ಇಲ್ಲ. ಇಂದಿನ ಕಷ್ಟ
ಎಷ್ಟೋ ಕಷ್ಟಗಳು, ದುಃಖಗಳು, ವೇದನೆಗಳು ನಮಗೆ ವಿರೋಧವಾಗಿ ಬಂದರು ದೇವರು ಅದೊಂದು ನಮ್ಮನ್ನು ಬಿಡಿಸುವಂತವನಾಗಿದ್ದಾರೆ. ವಾಕ್ಯ ಹೇಳುತ್ತದೆ, ನಮ್ಮ ತ್ರಾಣಿಗೆ ನಮಗಿರುವ ಬೆಳಕ್ಕೆ ತಕ್ಕಂತೆ ದೇವರು ನಮ್ಮನ್ನು ಶೋಧಿಸುವನು, ಅನುಮತಿಸುವನು ಹೊರತು ನಮ್ಮ ಬೆಳಕ್ಕೆ ಮೀರುವ ಕಾರ್ಯದಿಂದ ನಮ್ಮನ್ನು ಶೋಧಿಸುವುದಿಲ್ಲ. ಪ್ರಿಯರೇ, ನೀತಿವಂತರ ಆಶೀರ್ವಾದ ಪರಿಪೂರ್ಣವಾಗಿ ದೇವರಿಟ್ಟಿದ್ದಾರೆ. ಅವನ ಮನೆಯಲ್ಲಿ ಆಸ್ತಿ ಇರುತ್ತದೆ, ಅವನು ಭಯಪಡುವುದೇ ಇಲ್ಲ. ಅವನು ಇಲ್ಲದೆ ಇರುವ ಬಡವರಿಗೆ ತಮ್ಮ ಕೈ ಚಾಚಿ ಅವರಿಗೆ ಸಾಲವನ್ನು ಕೊಡುವಂತವನಾಗಿರ್ತಾನೆ. ಅವನು ಹೊರಸೂಸುವಂತ ಜನರಿಗೆ ಪೂರ್ಣವಾಗಿ ತನ್ನ ಕೈಯನ್ನು ತೆರೆದು ಕೊಡುವಂತವನು ಇರುತ್ತಾನೆ. ನೀತಿವಂತನ ಮಹಿಮೆ, ನೀತಿವಂತನ ಆಶೀರ್ವಾದ ಎಂದೆಂದಿಗೂ ನಿಲ್ಲುತ್ತದೆ. ಪ್ರಿಯರೇ, ವಾಕ್ಯ ಹೇಳುತ್ತದೆ, ಅವನು ಅಲ್ಲಾಡುವುದೇ ಇಲ್ಲ, ಅವನು ಎಂದೆಂದಿಗೂ ನೆಲೆಯಾಗಿರುತ್ತಾನೆ. ದೇವಜನರೇ, ನೀವು ದೇವರ ನೀತಿವಂತರ ಮಕ್ಕಳಾಗಿದ್ದೀರಿ. ನಿಮ್ಮನ್ನು ಅಲ್ಲಾಡಿಸದೆ ನಿಮ್ಮನ್ನು ನೆಲೆಯಾಗಿ ನಿಲ್ಲಿಸುವುದಕ್ಕೆ ದೇವರ ಶಕ್ತನಾಗಿದ್ದಾರೆ. ಇನ್ನು ದೇವರ ಮೇಲೆ ಭರವಸೆ ಇಡ್ರಿ, ಇನ್ನು ದೇವರನ್ನು ಗಟ್ಟಿಯಾಗಿ ಹಿಡಿಕೊಳ್ಳ್ರಿ. ದೇವರ ಎಲ್ಲ ಸನ್ನಿವೇಶ ವಿರುದ್ಧವಾಗಿರುವ ಎಲ್ಲ ಕಾರ್ಯಗಳಿಂದ ದೇವರು ನಮ್ಮನ್ನು ಗುಣಪಡಿಸಿ, ನೀಗಿಸಿ, ಸರಿ ಮಾಡಿ ನಮ್ಮನ್ನು ನಿಲ್ಲಿಸುವುದಕ್ಕೆ ದೇವರು ಶಕ್ತನಾಗಿದ್ದಾರೆ. ಇನ್ನು ಸ್ವಲ್ಪ ಸಮಯ ಎಲ್ಲವನ್ನು ಸರಿ ಮಾಡುವುದಕ್ಕೆ ದೇವರು ಶಕ್ತನಾಗಿದ್ದಾರೆ. ಆತನು ಹೇಳುತ್ತಾನೆ, ಅಳಬೇಡ, ದುಃಖ ಪಡಬೇಡ, ನಾನಿದ್ದೇನೆ. ದಾವೀದ ಹೇಳುತ್ತಾನೆ, ದೇವರೇ, ನೀನು ನನ್ನ ಬಲಪಾರ್ಶ್ವದಲ್ಲಿ ಇರುವುದರಿಂದ ನಾನು ಅಲ್ಲಾಡುವುದೇ ಇಲ್ಲ. ಏಸಪ್ಪ, ನನ್ನನ್ನು ಸಂತೈಸುವುದಕ್ಕೆ, ನನಗೆ ಸಂತೇಶವನ್ನು ಕೊಡುವುದಕ್ಕೆ, ನಿನ್ನ ಮಾತಿನ ಮೂಲಕವಾಗಿ ಸಂತೈಸುವುದಕ್ಕೆ ನೀವು ಶಕ್ತನಾಗಿದ್ದೀರಿ ದೇವರೇ. ಆದುದರಿಂದ ನಾನು ಎಂದೆಂದಿಗೂ ಕದಲದೆ ನೀತಿವಂತನ್ನು ನಿಲ್ಲುವ ಸ್ಥಳದಲ್ಲಿ ನಿಲ್ಲುತ್ತೇನೆ. ಸಪ್ಪ ದೇವಜನರೇ, ದೇವರು ನಿಮ್ಮ ಜೀವನದಲ್ಲಿ ಆಶೀರ್ವಾದ ನೀತಿಯಾಗಿ ನಿಮ್ಮನ್ನು ನಿಲ್ಲಿಸೋದಕ್ಕೆ ಇಷ್ಟಪಡುತ್ತಾನೆ. ಧೈರ್ಯವಾಗಿರ್ರಿ, ದೇವರು ನಿಮ್ಮ ಜೀವನದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡುತ್ತಿದ್ದಾನೆ. ಪರಿಶುದ್ಧ ದೇವರೇ, ನಿಮಗೆ ಸ್ತೋತ್ರಪ್ಪ. ನಿನ್ನ ರಕ್ತದಿಂದ ನಮ್ಮನ್ನು ನೀತಿವಂತನಾಗಿ ಮಾರ್ಪಡಿಸಿದಿರಿ. ದೀಕ್ಷಾಸ್ನಾನ ಮೂಲಕವಾಗಿ ನಾವು ನೀತಿವಂತರೆಂಬ ನಿರ್ಣಯ ನಮಗೆ ಕೊಟ್ಟಿದ್ದೀರಿ. ಪರಿಶುದ್ಧ ಆತ್ಮನಾದ ದೇವರ ಅಭಿಷೇಕದಿಂದ ನಮ್ಮನ್ನು ನೀತಿವಂತನಾಗಿ ನೀನು ಮಾರ್ಪಡಿಸಿದ್ದೀರಿ. ದೇವರೇ, ನಿನ್ನ ವಾಕ್ಯಗಳು ಒಂದು ದಿನ ನಮ್ಮನ್ನು ನೀತಿವಂತನಾಗಿ ನಡೆಸುವಂಥದ್ದಾಗಿರುತ್ತದೆ. ಸಪ್ಪ ಕೋಟಿ ಸ್ತೋತ್ರಪ್ಪ. ನಿನ್ನ ಆಶೀರ್ವಾದ ನಮಗೆ ಪೂರ್ಣವಾಗಿರುವುದಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳೆಲ್ಲರನ್ನು ಆಶೀರ್ವದಿಸಿ ನಡೆಸಿ ನಾಮವನ್ನು ಮಹಿಮೆಪಡಿಸು. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೆನ್. ಕರ್ತನ